ಕಾಣಿಸ್ತಿದೆಯಾ ಸ್ಕ್ರೀನ್ ಎಲ್ಲರಿಗೂ? ಓಕೆ, ಥ್ಯಾಂಕ್ ಯು. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಸೊ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಅಂದರೆ ಏನು, ಒಂದು ಫಿಸಿಕಲ್ ಇಯರ್ ವೇರಿಯಂಟ್ ಅಂದರೆ ಏನು, ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ, ರೈಟ್? ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಸೊ ಇವಾಗ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಆಯಿತು, ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಆಯಿತು, ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಮಾಡಿದ್ವಿ? ಅಕೌಂಟಿಂಗ್ ಗ್ರೂಪ್ಸ್ ಆಯಿತು, ಚಾರ್ಟ್ ಆಫ್ ಅಕೌಂಟ್ಸ್ ಆಯಿತು, ಟೂರಿಸಂ ಗ್ರೂಪ್, ಕಂಪನಿ ಕೋಡ್, ಬಿಸ್ನೆಸ್ ಏರಿಯಾ, ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನಂಬರ್ ರೇಂಜಸ್ ಚೆಕ್ ಮಾಡೋಣ. ಸೊ ಬಿಕಾಸ್ ನಂಬರ್ ರೇಂಜಸ್ ಮೇಂಟೈನ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಓಕೆ, ಸೊ ನಂಬರ್ ರೇಂಜಸ್ ಅಂದರೆ ಏನು ಗೊತ್ತಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಪರ್ಟಿಕ್ಯುಲರ್ ಆಗಿ ಒಂದು ವೆಂಡರ್ಗೆ ಇನ್ವಾಯ್ಸ್ ರೈಸ್ ಮಾಡ್ತೀರಾ, ಆವಾಗ ಒಂದು ಡಾಕ್ಯುಮೆಂಟ್ ನಂಬರ್ ಜನರೇಟ್ ಆಗುತ್ತೆ ಸಿಸ್ಟಮಲ್ಲಿ. ಆ್ಯಂಡ್ ದೆನ್ ಪೇಮೆಂಟ್ ಮಾಡ್ತೀರಾ, ಪೇಮೆಂಟ್ ಆದಾಗ ಇನ್ನೊಂದು ಡಾಕ್ಯುಮೆಂಟ್ ಜನರೇಟ್ ಆಗುತ್ತೆ. ಸೊ ಅದೇ ಥರನೇ ಅಸೆಟ್ ಅಕ್ವಿಸಿಷನ್ ಮಾಡ್ತೀರಾ, ಆವಾಗ ಇನ್ನೊಂದು ಡಾಕ್ಯುಮೆಂಟ್ ನಂಬರ್ ಜನರೇಟ್ ಆಗುತ್ತೆ. ಸೊ ಅಸೆಟ್ ಡಿಪ್ರಿಸಿಯೇಷನ್ ಪೋಸ್ಟ್ ಮಾಡ್ತೀರಾ, ಇನ್ನೊಂದು ಡಾಕ್ಯುಮೆಂಟ್ ನಂಬರ್ ಜನರೇಟ್ ಆಗುತ್ತೆ. ಸೊ ಇವನ್ ಕಸ್ಟಮರ್ ಕೂಡ ಅದೇ ಥರನೇ ಸೊ ಜನರೇಟ್ ಆಗುತ್ತೆ. ಕಸ್ಟಮರ್ ಕೂಡ ಡಿಫ್ರೆಂಟ್ ಡಾಕ್ಯುಮೆಂಟ್ ನಂಬರ್ ಜನರೇಟ್ ಆಗುತ್ತೆ. ಸೊ ಕಸ್ಟಮರ್ ಪೇಮೆಂಟ್ಗೆ, ಕಸ್ಟಮರ್ ರೆಸಿಪ್ಟ್ಗೆ, ಓಕೆ, ಈ ಥರ ಡಿಫ್ರೆಂಟ್ ಏನಾಗುತ್ತೆ ಡಾಕ್ಯುಮೆಂಟ್ ಜನರೇಟ್ ಆಗುತ್ತೆ. ಸೊ ಅವಾಗ ನೀವು ಡಾಕ್ಯುಮೆಂಟ್ನ ಸೊ ಯಾವ ಥರ ಐಡೆಂಟಿಫೈ ಮಾಡ್ತೀರಾ ಆ್ಯಂಡ್ ಯಾವ ಥರ ಡಾಕ್ಯುಮೆಂಟು ಪಿಕ್ ಆಗಬೇಕು ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಡಾಕ್ಯುಮೆಂಟ್ ಟೈಪ್. ಓಕೆ, ಸೊ ನೀವು ಯಾವ ಥರ ಡಾಕ್ಯುಮೆಂಟ್ ಟೈಪ್ನ ಡಿಫೈನ್ ಮಾಡ್ತೀರಾ ಸಿಸ್ಟಮಲ್ಲಿ ಅಂತ. ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಡಾಕ್ಯುಮೆಂಟ್ ಟೈಪ್, ದೆನ್ ಐ ವಿಲ್ ಗೋ ಫಾರ್ ದ ನಂಬರ್ ರೇಂಜ್. ಓಕೆ, ಡಾಕ್ಯುಮೆಂಟ್ ಟೈಪ್. ಓಕೆ, ಸೊ ಡಾಕ್ಯುಮೆಂಟ್ ಟೈಪ್ ನೀವೇನು ಕಾನ್ಫಿಗರೇಷನ್ ಮಾಡೋವಂಥ ಅವಶ್ಯಕತೆ ಇಲ್ಲ, ಬಿಕಾಸ್ SAP ಸಿಸ್ಟಮಲ್ಲಿ ಆಲ್ರೆಡಿ ಇರುತ್ತೆ. ಓಕೆ, ಸೊ ನೀವು ಅದನ್ನೇನು ಮತ್ತೆ ಮಾಡಬೇಕಂತ ಇಲ್ಲ. ಸೊ ಏನಾದರೂ ಕಸ್ಟಮೈಸೇಷನ್ ಅಥವಾ ಎಕ್ಸ್ಟ್ರಾ ಅಡಿಷನಲ್ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರನೇ ಸೊ ನಾವು SAPಲಿ ಡಾಕ್ಯುಮೆಂಟ್ ಟೈಪ್ನ ಡಿಫೈನ್ ಮಾಡಬೇಕು. ಆರ್ ಎಲ್ಸ್ SAP ಈಸ್ ಆಲ್ರೆಡಿ ಪ್ರೊವೈಡೆಡ್ ಎನಫ್ ಡಾಕ್ಯುಮೆಂಟ್ ಟೈಪ್. ಓಕೆ, ಸೊ ಡಾಕ್ಯುಮೆಂಟ್ ಟೈಪ್ ಟಿ ಕೋಡ್ ಏನು? OB-A7. ಸೊ OB-A7 ಟಿ ಕೋಡ್ಗೆ ಹೋಗಿ ಸೊ ಡಾಕ್ಯುಮೆಂಟ್ ಟೈಪ್ನ ಮೇಂಟೈನ್ ಮಾಡಬೇಕು ಅಥವಾ ನಂಬರ್ ರೇಂಜಸ್ನ ಅಸೈನ್ ಮಾಡಬೇಕು. ಓಕೆ, ಸೊ ಅಸೈನ್ ಮಾಡಿದ ಮೇಲೆ ಫಸ್ಟ್ ಡಿಫೈನ್ ಮಾಡಬೇಕು ನಾವು ಹಂಗಾಗಿ. ಓಕೆ, ಸೊ ಇದು ನಿಮಗೆ ಟಿ ಕೋಡ್ ಪಾತಲ್ಲಿ ತೋರಿಸ್ಬಿಡ್ತೀನಿ ಒಂದ್ಸಲ. ಲಾಗಿನ್ ಟು ಪಾತ್. ಓಕೆ, ಸೊ SAMG ಆರ್ SPRO. ಓಕೆ, ಸೊ ಇದರಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಹೋಗಬೇಕು. ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್. ಸೊ ಇದರಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್, ಸೊ ಡಾಕ್ಯುಮೆಂಟ್ ಟೈಪ್ಸಲ್ಲಿ ಡಿಫೈನ್ ಡಾಕ್ಯುಮೆಂಟ್ ಟೈಪ್ಸ್. ಸೊ ಡಿಫೈನ್ ಡಾಕ್ಯುಮೆಂಟ್ ಟೈಪ್ಸ್ ಹೋದರೆ ಇಲ್ಲಿ ಸುಮಾರು ಡಾಕ್ಯುಮೆಂಟ್ ಟೈಪ್ಸ್ ಆಲ್ರೆಡಿ ಇದೆ, ಆ್ಯಂಡ್ ಯಾರಿಗಾದ್ರು ಬೇಕಿದ್ರೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಟೈಪ್ಸ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಓಕೆ, ಸೊ ನಾರ್ಮಲಿ ಜನರಲ್ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪ್ಸ್ ಏನೇನು ಅಂತ ಹೇಳ್ಬಿಡ್ತೀನಿ ನಿಮಗೆ. ಓಕೆನಾ? ಸೊ ಇವಾಗ ಎ ಅಂತ ಇದೆ, ಇದು ಅಸೆಟ್ ಪೋಸ್ಟಿಂಗ್ಗೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಥ್ರೂ PO. ಸೊ ಥ್ರೂ PO ನೀವು ಅಸೆಟ್ ಅಕ್ವಿಸಿಷನ್ ಮಾಡಿದಾಗ ಅಲ್ಲಿ ನಿಮಗೆ ಅಸೈನ್ಮೆಂಟ್ಗೆ ಒಂದು ಆಪ್ಷನ್ ಇರುತ್ತೆ. ಅದನ್ನು MM ಅವರು ಅಸೆಟ್ ಅಕ್ವಿಸಿಷನ್ ಮಾಡ್ತಿದ್ದಾರೆ ಅಂದಾಗ MM ಟೀಮ್ ಅಥವಾ ಪರ್ಚೇಸಿಂಗ್ ಟೀಮ್ ಅವರು ಅಸೆಟ್ಗೆ ಎ ಟೈಪ್ನ ಯೂಸ್ ಮಾಡ್ತಾರೆ. ಅದು ಯೂಸ್ ಮಾಡಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ ಅಸೆಟ್ ಅಕ್ವಿಸಿಷನ್ಗೆ ಸೊ ಅವ್ರದ್ದು ಡಾಕ್ಯುಮೆಂಟ್ ಏನು ಜನರೇಟ್ ಮಾಡ್ತಾರೆ ಇಟ್ ವಿಲ್ ಟ್ರಿಗರ್ ಟು ಅಸೆಟ್ ಅಕೌಂಟಿಂಗ್. ಸೊ ಅಸೆಟ್ ಪೋಸ್ಟಿಂಗ್ಗೆ ಟ್ರಿಗರ್ ಆಗುತ್ತೆ. ಅದಕ್ಕೆ ನಾವು ಅಸೆಟ್ ಡಾಕ್ಯುಮೆಂಟ್ ಟೈಪ್ ಎ ಅಂತ, ಇದು ಸ್ಟ್ಯಾಂಡರ್ಡ್, ಇದು SAP ಸ್ಟ್ಯಾಂಡರ್ಡ್. ಆ್ಯಂಡ್ ಎ ಅಂತ ಇದೆ ಅಸೆಟ್ ಪೋಸ್ಟಿಂಗ್ಗೆ. ಸೊ ಇದು ಬಂದ್ಬಿಟ್ಟು ಡೈರೆಕ್ಟ್ ಪೋಸ್ಟಿಂಗ್ಸ್ ಏನು ಮಾಡ್ತೀವಲ್ಲ ಅಸೆಟ್ಗೆ ಅದು. ಸೊ ಎ ಬಂದ್ಬಿಟ್ಟು ನಿಮಗೆ ಥ್ರೂ PO ಮಾಡ್ತೀವಿ. ಇದು ನಾನ್ PO ಅಸೆಟ್ ಪೋಸ್ಟಿಂಗ್ ಮಾಡಿದಾಗ ಡೈರೆಕ್ಟು ಎ ಡಾಕ್ಯುಮೆಂಟ್ ಟೈಪ್ ಜನರೇಟ್ ಆಗುತ್ತೆ. ಆ್ಯಂಡ್ ಎ ಬಿ ಬಂದ್ಬಿಟ್ಟು ನಿಮಗೆ ಜರ್ನಲ್ ಎಂಟ್ರೀಸು, ಕೆಲವೊಂದು ಜರ್ನಲ್ ಎಂಟ್ರೀಸು ರಿವರ್ಸ್ ಎಂಟ್ರೀಸ್ ಪೋಸ್ಟ್ ಮಾಡಿದಾಗ ಅಥವಾ ಪೇರೋಲ್ ಎಂಟ್ರೀಸ್ನ ಪೋಸ್ಟ್ ಮಾಡಿದಾಗ AB ಅಂತ ಟ್ರಿಗರ್ ಆಗುತ್ತೆ. AD ಬಂದ್ಬಿಟ್ಟು ಅಕ್ರೂವಲ್ ಆ್ಯಂಡ್ ಡಿಫರಲ್, ಆ್ಯಂಡ್ AF ಬಂದ್ಬಿಟ್ಟು ಡಿಪ್ರಿಸಿಯೇಷನ್ ಪೋಸ್ಟಿಂಗ್. ಸೊ ಏನು ಬಂದ್ಬಿಟ್ಟು ನೆಟ್ ಅಸೆಟ್ ಪೋಸ್ಟಿಂಗ್ಸ್, ಆ್ಯಂಡ್ AP ಸೊ ಈ ಥರ ಪೀರಿಯಡಿಕ್ ಪೋಸ್ಟಿಂಗ್ಸ್, ಇದೆಲ್ಲ ಡಿಫ್ರೆಂಟ್ ಪೋಸ್ಟಿಂಗ್ಸ್ ಇದೆ. ಓಕೆ, ಸೊ ಇದಾದ್ಮೇಲೆ ನಿಮಗೆ ಮೇಯ್ನ್ ನಮಗೆ ಯೂಸ್ ಮಾಡೋದು ಹೇಳ್ತೀನಿ. ಓಕೆ, ಸೊ KA ಅಂತ ಬರುತ್ತೆ ವೆಂಡರ್ ಡಾಕ್ಯುಮೆಂಟು, ಆ್ಯಂಡ್ KR ಅಂತ ಬರುತ್ತೆ ವೆಂಡರ್ ಇನ್ವಾಯ್ಸ್, ಆ್ಯಂಡ್ KZ ಬಂದ್ಬಿಡುತ್ತೆ ವೆಂಡರ್ ಪೇಮೆಂಟ್. ಓಕೆ, KG ವೆಂಡರ್ ಕ್ರೆಡಿಟ್ ಮೆಮೋಗೆಲ್ಲ ಬರುತ್ತೆ ಡಿಫ್ರೆಂಟು. ಸೊ ನಾರ್ಮಲಿ ಯೂಸ್ ಮಾಡೋದನ್ನು ಹೇಳ್ತಾ ಇದ್ದೀನಿ, ಆ್ಯಂಡ್ ನೀವು ನೆನ್ಪಿಟ್ಕೋಬೇಕಾಗಿರೋದು ಇದು ಮೇಯ್ನ್. ಓಕೆ, ಸೊ KA, KR, KZ. K ಮೀನ್ಸ್ ವೆಂಡರ್. ಓಕೆ, ಸೊ K ಟೈಪ್ ಬಂದರೆ ವೆಂಡರ್ ಅಂತ, ಅದರ ಡಾಕ್ಯುಮೆಂಟ್ ಟೈಪ್ KA, KR, KZ. ಸೊ ಇದನ್ನ ನೆನ್ಪಿಟ್ಕೋಬೇಕು ನೀವು. ಓಕೆ, ಟೈಮ್ ಟು ಜಾಯಿನ್.
ಏನಕ್ಕೆ ಸ್ಟಿಲ್ ನೀವು ಎಲ್ಲ ಜಾಯಿನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ನಿಮ್ಗೆ ಆಲ್ರೆಡಿ ಮೇಲಲ್ಲಿ ಲಿಂಕ್ ಬಂದಿರುತ್ತೆ. ಸೊ ಆಟೋಮೆಟಿಕ್ ಆಗಿ ನೀವು ಜಾಯಿನ್ ಆಗ್ಬೋದು. ಇಲ್ಲಾಂದ್ರೆ ನೀವು ಡೈಲಿ ನನ್ನ ಪರ್ಮಿಷನ್ ಕೇಳ್ತಾ ಇರತ್ತೆ. ಯಾರು ಇವಾಗ ಜಾಯಿನ್ ಆಗಿದ್ದು? ಪ್ರಿಯಾ ಅವರೇ, ನೀವು ಅಷ್ಟೇ ಪ್ರಿಯಾ ಜಿ ಎನ್ ಅಲ್ವಾ? ಸೊ ಡೈಲಿ ನೀವು ಅಡ್ಮಿಟ್ ಆಪ್ಷನ್ ಬರ್ತಾನೆ ಇರುತ್ತೆ. ಸೊ ನಿಮಗೆ ಮೇಲ್ ಬಂದಿರುತ್ತೆ, ಎಲ್ಲರಿಗೂ ಬಂದಿದೆ ಅಲ್ವಾ? ಸೊ ಅದೇ ಥರ ನಿಮಗೂ ಬಂದಿರುತ್ತೆ. ಸೊ ನೀವು ಚೆಕ್ ಮಾಡಿಕೊಂಡು ಅದಕ್ಕೆ ನೀವು ಇನ್ವೈಟ್ ಎಕ್ಸೆಪ್ಟ್ ಮಾಡಬೇಕು. ಸೊ ಇವನ್ ಜೀವನ್ ನೀವು ಕೂಡ ಅಷ್ಟೇ. ಓಕೆ, ಅಂದ್ರೆ ಎವ್ರಿ ಡೇ ಮೇಲ್ ಬರುತ್ತಾ ಸರ್? ಎವ್ರಿ ಡೇ ಅಲ್ಲ, ಸರ್ ನಾನು ಮೇಲಲ್ಲೇ ಲಾಗಿನ್ ಆಗಿದ್ದು. ಅಲ್ಲ ಮೇಲಲ್ಲಿ ಲಾಗಿನ್ ಆಗ್ತೀರಾ, ಓಕೆ. ಬಟ್ ಅಲ್ಲೇ ನಿಮಗೆ ಅದನ್ನ ಎಕ್ಸೆಪ್ಟ್ ಮಾಡೋದಕ್ಕೆ ಇನ್ವೈಟ್ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಸೇವ್ ಮಾಡ್ಕೊಂಡ್ರೆ ಸೊ ಅದು ಡೈಲಿ ನಿಮ್ಮ ಕ್ಯಾಲೆಂಡ್ರಲ್ಲಿ ಇರುತ್ತೆ. ನಿಮ್ಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೀವು ಆ ನೋಟಿಫಿಕೇಶನ್ ಮೇಲೆ ಲಾಗಿನ್ ಆದರೆ ಡೈರೆಕ್ಟಾಗಿ ಅಡ್ಮಿಟ್ ಆಗುತ್ತೆ. ನನ್ನ ಪರ್ಮಿಷನ್ ಬೇಕಾಗಲ್ಲ ಅವಾಗ. ಸೊ ಇಲ್ಲ ಅಂದರೆ ನಿಮ್ಗೆ ಡೈಲಿ ಏನಾಗುತ್ತೆ ಗೊತ್ತಾ, ಇಟ್ ವಿಲ್ ಆಸ್ಕ್ ಮೈ ಪರ್ಮಿಷನ್. ಸೊ ನಾನೇನಾದರೂ ಫೋಕಸ್ ಮಾಡಲಿಲ್ಲ ಅಂತಂದರೆ ನನಗೆ ಗೊತ್ತೇ ಆಗಲ್ಲ ನೀವು ಅಡ್ಮಿಟ್ ರಿಕ್ವೆಸ್ಟ್ ರೈಸ್ ಮಾಡಿರೋದು. ಸೊ ಅದಕ್ಕೋಸ್ಕರ, ಓಕೆನಾ? ಹಾ, ಓಕೆ, ಚೆಕ್ ಮಾಡ್ತೀನಿ. ಓಕೆ ಸರ್, ನಾಳೆ ಚೆಕ್ ಮಾಡ್ತೀನಿ ನಾನು ಲಾಗಿನ್ ನಿಮ್ಮಿಬ್ಬರದು ಮತ್ತು ಇನ್ನೊಬ್ರು ಯಾರೋ 3 ಜನದ ಮಾತ್ರ ಆ ಥರ ಆಗ್ತಿದೆ. ಇನ್ನೆಲ್ಲರೂ ಆರಾಮ ಜಾಯಿನ್ ಆಗ್ತಿದ್ದಾರೆ. ಚೆಕ್ ಮಾಡ್ಕೊಳ್ಳಿ. ಓಕೆ, ಫೈನ್. ಶೋರ್ ಸರ್. ಓಕೆ ಸರ್. ಸೊ ಇವಾಗ ಡಾಕ್ಯುಮೆಂಟ್ ಟೈಪ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಕೆ ಅಂತ ಬಂದರೆ ವೆಂಡರ್, ಸೊ ಕೆ ಎ ಅಂತ ಬಂದರೆ ವೆಂಡರ್ ಡಾಕ್ಯುಮೆಂಟ್, ಕೆ ಆರ್ ಅಂದರೆ ಇನ್ವಾಯ್ಸ್, ಕೆ ಆರ್ ಅಂದರೆ ವೆಂಡರ್ ಇನ್ವಾಯ್ಸ್, ಕೆ ಝೆಡ್ ಬಂದ್ಬಿಟ್ಟು ಝೆಡ್ ಅಂದರೆ ಪೇಮೆಂಟ್, ಕೆ ಅಂದರೆ ವೆಂಡರ್, ಸೊ ಕೆ ಝೆಡ್ ಅಂದರೆ ವೆಂಡರ್ ಪೇಮೆಂಟ್. ದ ಸಿಮಿಲರ್ ವೇ ಫಾರ್ ಕಸ್ಟಮರ್ ಆಸ್ ವೆಲ್. ಕಸ್ಟಮರ್ಗೆ ಡಿ ಅಂತ. ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ಡಿ ಎಲ್ಲಿದೆ? ವಿಲ್ ಕೋಡ್. ಓಕೆ, ಸೊ ಡಿ ಎ. ಸೊ ಕೆ ಅಂದರೆ ವೆಂಡರ್ ಡಾಕ್ಯುಮೆಂಟ್, ಡಿ ಎ ಅಂದರೆ ಕಸ್ಟಮರ್ ಡಾಕ್ಯುಮೆಂಟ್, ಕೆ ಆರ್ ಅಂದರೆ ವೆಂಡರ್ ಇನ್ವಾಯ್ಸ್, ಡಿ ಆರ್ ಅಂದರೆ ಕಸ್ಟಮರ್ ಇನ್ವಾಯ್ಸ್, ಆ್ಯಂಡ್ ಕೆ ಝೆಡ್ ಅಂದರೆ ವೆಂಡರ್ ಪೇಮೆಂಟ್, ಆ್ಯಂಡ್ ಡಿ ಝೆಡ್ ಅಂದರೆ ಕಸ್ಟಮರ್ ಪೇಮೆಂಟ್. ಸೊ ಇಷ್ಟು ಡಾಕ್ಯುಮೆಂಟ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಗೆ ಇಷ್ಟು ಡಾಕ್ಯುಮೆಂಟ್ ನೆನಪಲ್ಲಿದ್ರೆ ಸಾಕು. ಮಿಕ್ಕಿದೆಲ್ಲ ನಿಮ್ಗೆ ಹೋಗ್ತಾ ಅದು ನಿಮ್ಗೆ ಅವಶ್ಯಕತೆ ಇದ್ದಾಗ ಗೊತ್ತಾಗುತ್ತೆ. ರಿವರ್ಸಲ್ ಎಂಟ್ರೀಸ್ ಆಗಿರ್ಬೋದು, ಜನರಲ್ ಬೇರೆ ಎಲ್ಲ ಗೊತ್ತಾಗುತ್ತೆ. ಸೊ ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ ಝೆಡ್ ಪಿ ಎಲ್ಲ ಬರುತ್ತೆ. ಸೊ ಝೆಡ್ ವಿ ಬಂದ್ಬಿಟ್ಟು ಪೇಮೆಂಟ್ ಕ್ಲಿಯರಿಂಗ್, ಇದೆಲ್ಲ ಎ ಪಿ ಪಿ ಪ್ರೋಗ್ರಾಮ್ನಲ್ಲಿ ಬರುತ್ತೆ. ಝೆಡ್ ಪಿ ಆ್ಯಂಡ್ ಝೆಡ್ ವಿ. ಸೊ ಅದು ನಿಮ್ಗೆ ಹೇಳ್ಕೊಡ್ತೀನಿ. ಝೆಡ್ ಆರ್ ಬಂದ್ಬಿಟ್ಟು ರೀಕನ್ಸಿಲೇಷನ್ ಬರುತ್ತೆ. ಸೊ ಅದನ್ನ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಓಕೆ, ಸೊ ಬಟ್ ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅಪಾರ್ಟ್ ಫ್ರಮ್ ದಿಸ್ ನೀವು ಏನಾದರೂ ಕಸ್ಟಮರ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ಮೇಲೆ ಏನಾದರೂ ಕಸ್ಟಮೈಸೇಷನ್ ಮಾಡಿದ್ರಿ, ಸೊ ಪರ್ಟಿಕ್ಯುಲರ್ ಆನ್ ದಟ್, ಸೊ ಏನಾದರೂ ನಿಮಗೆ ಡಿಫ್ರೆಂಟ್ ಡಾಕ್ಯುಮೆಂಟ್ ಟೈಪ್ನ ಮೇಂಟೈನ್ ಮಾಡಬೇಕು ಸಿಸ್ಟಮಲ್ಲಿ ಇದ್ದಾಗ, ಯು ಕ್ಯಾನ್ ಕ್ರಿಯೇಟ್ ಎ ಡಾಕ್ಯುಮೆಂಟ್ ಟೈಪ್ ಬೈ ಕ್ಲಿಕ್ಕಿಂಗ್ ಆನ್ ನ್ಯೂ ಎಂಟ್ರೀಸ್. ನ್ಯೂ ಎಂಟ್ರೀಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಾಕ್ಯುಮೆಂಟ್ ಟೈಪ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಆ್ಯಂಡ್ ಸೊ ಇವಾಗ ಎಕ್ಸಿಸ್ಟಿಂಗ್ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪಲ್ಲಿ ಇನ್ನೊಂದು ಹೇಳ್ತೀನಿ, ಅದು ಮರ್ತುಬಿಟ್ಟೆ, ಎಸ್ ಎ. ಓಕೆ, ಎಸ್ ಎ ಬಂದ್ಬಿಟ್ಟು ನಿಮಗೆ ಜಿ ಎಲ್ ಡಾಕ್ಯುಮೆಂಟ್ ಇದು, ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಎಸ್ ಎ ಆ್ಯಂಡ್ ಎಸ್ ಬಿ ಜಿ ಎಲ್ ಅಕೌಂಟ್ ಡಾಕ್ಯುಮೆಂಟ್ ಇದು. ಓಕೆ, ಇವೆರಡು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟು ಡಾಕ್ಯುಮೆಂಟ್ ಟೈಪ್ನ ನೆನಪಲ್ಲಿ ಇಟ್ಕೋಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ನಂಬರ್ ರೇಂಜಸ್ ಹೇಳ್ತಾ ಇದ್ದೆ ಅಲ್ವಾ ನಿಮಗೆ. ಸೊ ನೆಕ್ಸ್ಟ್ ಟಾಪಿಕ್ ನಂಬರ್ ರೇಂಜಸ್ ಅಲ್ವಾ, ರೈಟ್. ಸೊ ನಂಬರ್ ರೇಂಜಸ್. ಸೊ ಏನು ನಂಬರ್ ರೇಂಜಸ್ ಅಂದರೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ, ಸೊ ನಂಬರ್ ರೇಂಜಸ್ ಅಂದರೆ ಏನು ಗೊತ್ತಾ? ಇವಾಗ ನೋಡಿ, ಇವಾಗ ನಾನು ಡಿಫ್ರೆಂಟು ಡಾಕ್ಯುಮೆಂಟ್ ಟೈಪ್ ಇದೆ ಅಂತ ಹೇಳಿದೆ ನಿಮಗೆ, ರೈಟ್? ದ ಸಿಮಿಲರ್ ವೇ ಡಿಫ್ರೆಂಟ್ ಡಾಕ್ಯುಮೆಂಟ್ ಟೈಪ್ ಇದ್ದಾಗ ಆ್ಯಸ್ ಪರ್ ದ ಡಾಕ್ಯುಮೆಂಟ್ ಟೈಪ್ ನಾವು ನಂಬರ್ ರೇಂಜಸ್ನ ಮೇಂಟೈನ್ ಮಾಡಬೇಕು ಸಿಸ್ಟಮಲ್ಲಿ. ಓಕೆ, ಸೊ ಅದನ್ನ ಯಾವ ಥರ ಮೇಂಟೈನ್ ಮಾಡಬೇಕು ನಂಬರ್ ರೇಂಜು? ಸೊ ಅದಕ್ಕೆ ಟಿ ಕೋಡ್ ಏನು ಅಂದರೆ FBN1. ಸೊ FBN1 ಇಸ್ ದ ಟಿ ಕೋಡ್. ಪಾತಲ್ಲಿ ಹೆಂಗೆ ಹೋಗಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, 1 ಸೆಕೆಂಡ್. ಓಕೆ, ಸೊ ಇವಾಗ ಪಾತಲ್ಲಿ ಹೆಂಗೆ ಹೋಗಬೇಕು ಅಂತ ಹೇಳ್ತೀನಿ. ನಂಬರ್ ರೇಂಜಸ್ ಏನಕ್ಕೆ ಅಂತಲೂ ಹೇಳ್ತೀನಿ. ಸೊ ಇವಾಗ ಡಾಕ್ಯುಮೆಂಟ್ ಟೈಪ್ ಎಸ್ ಎ ಅಂತ ಹೇಳಿದೆ, ಕೆ ಅಂತ ಹೇಳಿದೆ, ಕೆ ಆರ್ ಅಂತ ಹೇಳಿದೆ, ಕೆ ಝೆಡ್ ಅಂತ ಹೇಳಿದೆ, ಸುಮಾರು ಡಾಕ್ಯುಮೆಂಟ್ ಟೈಪ್ ಹೇಳಿದೆ ಅಲ್ವಾ? ಈ ಡಾಕ್ಯುಮೆಂಟ್ ಟೈಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ನಂಬರ್ ಏನು ತೋರಿಸ್ತಾ ಇದೆ, 07 ಅಂತ, ರೈಟ್? ಸೊ ಇದೆಲ್ಲ ಇವಾಗ ಸ್ಟ್ಯಾಂಡರ್ಡ್ ನಂಬರ್ ರೇಂಜ್, ಎಸ್ ಎ ಪಿ ಸ್ಟ್ಯಾಂಡರ್ಡ್ ನಂಬರ್ ರೇಂಜಸ್ ಇದು. ಓಕೆನಾ? ಸೊ ಈ ನಂಬರ್ ರೇಂಜಸ್ನ ನಾವು ಸಿಸ್ಟಮಲ್ಲಿ ಮೇಂಟೈನ್ ಮಾಡಬೇಕು. ಅದು ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅನ್ನೋದಕ್ಕೆ ನೋಡ್ಕೊಳ್ಳಿ. ಅಸೈಟ್ ಡಾಕ್ಯುಮೆಂಟ್ ಎಲ್ ಪೋಸ್ಟ್ ಆದಾಗ 07ಗೆ ಟ್ರಿಗರ್ ಆಗುತ್ತೆ. ಆ್ಯಂಡ್ ಎಸ್ ಎ ಅಲ್ವಾ, ಸೊ ನಾನು ಏನು ಸೆಲೆಕ್ಟ್ ಮಾಡಿದ್ದೀನಿ, ಸೊ ಅದಕ್ಕೆ ಅಲ್ಲಿ ಎ ಓಪನ್ ಆಯಿತು. ಸೊ ಇವಾಗ ಎಸ್ ಎ ಮಾತ್ರ ಸೆಲೆಕ್ಟ್ ಮಾಡ್ತೀನಿ, ಎಸ್ ಎ. ಸೊ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ 01 ನಂಬರ್ ಆಯಿತು. ಸೊ 01 ನಂಬರ್ ರೇಂಜ್ ಫಾರ್ ಎಸ್ ಎ. ಸೊ ಅದು ಎಸ್ ಎ ಡಾಕ್ಯುಮೆಂಟ್, ಜಿ ಎಲ್ ಅಕೌಂಟ್ ಡಾಕ್ಯುಮೆಂಟ್ ಪೋಸ್ಟ್ ಆದಾಗ ಈ ನಂಬರ್ ರೇಂಜಿಂದ ನಂಬರ್ ಪಿಕ್ ಆಗುತ್ತೆ. ಓಕೆ, ಸೊ ಅದು ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಇವಾಗ ನಂಬರ್ ರೇಂಜ್ ರಿಕ್ವೈರ್ಮೆಂಟ್ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ನೆಕ್ಸ್ಟ್ ನಿಮಗೆ ಯಾವ ಥರ ಮೇಂಟೈನ್ ಮಾಡೋದು ಅಂತ ಹೇಳ್ತೀನಿ, ಅವಾಗ ನಿಮಗೆ ಕ್ಲಿಯರ್ ಅರ್ಥ ಆಗುತ್ತೆ. ಓಕೆ, FBN1 ಟಿ ಕೋಡ್ ಬಿಟ್ಬಿಟ್ಟು ಪಾತಲ್ಲಿ ಮಾಡ್ತೀನಿ ಅಂದರೆ ಸೇಮ್ ಇದೆ. ಡಾಕ್ಯುಮೆಂಟ್ ಟೈಪ್ಸ್ ಇದೆಯಲ್ಲ, ಇದು ಅಂಡರಲ್ಲಿ ಡಾಕ್ಯುಮೆಂಟ್ ನಂಬರ್ ರೇಂಜ್ ಅಂತ ಆಪ್ಷನ್ ಇದೆ.
ಡಾಕ್ಯುಮೆಂಟ್ ನಂಬರ್ ರೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಿಫೈನ್ ಡಾಕ್ಯುಮೆಂಟ್ ನಂಬರ್ ರೇಂಜ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಡಾಕ್ಯುಮೆಂಟ್ ನಂಬರ್ ರೇಂಜಸ್. ಓಕೆ, ಸೊ ಡಾಕ್ಯುಮೆಂಟ್ ನಂಬರ್ ರೇಂಜಸ್ಲಿ ನಮ್ಮ ಕಂಪನಿ ಕೋಡ್ ಯಾವುದು, JFL ಅಲ್ವಾ, ಫಿಯಲ್. ಸೊ ಇವಾಗ JFLಗೆ ನಾವು ನಂಬರ್ ರೇಂಜಸ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ನೀವು ಡಿಸ್ಪ್ಲೇ ಮಾಡೋದಕ್ಕೆ ಈ ಆಪ್ಷನ್ ಯೂಸ್ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ನಂಬರ್ ರೇಂಜ್ ಸ್ಟೇಟಸ್ ಚೆಕ್ ಮಾಡೋದಕ್ಕೆ, ಓಕೆ, ಚೇಂಜ್ ಮಾಡೋದಾದ್ರೆ ನಂಬರ್ ರೇಂಜ್ ಸ್ಟೇಟಸ್. ಇದು ಬಂದ್ಬಿಟ್ಟು ಇಂಟರ್ವಲ್ಸ್ನ ಮೇಂಟೈನ್ ಮಾಡೋದಕ್ಕೆ, ಅಂದರೆ ನಂಬರ್ ರೇಂಜ್ನ ಮೇಂಟೈನ್ ಮಾಡೋದಕ್ಕೆ. ಕ್ಲಿಕ್ ಆನ್ ದಿಸ್. ಸೊ ಇವಾಗ ನಮ್ಗೆ ಯಾವುದು ನಂಬರ್ ರೇಂಜ್ ಮೇಂಟೈನ್ ಮಾಡಿಲ್ಲ, ಅದಕ್ಕೆ ಎಲ್ಲ 0 ಇದೆ. ಸೊ ಎಲ್ಲ ಬ್ಲ್ಯಾಂಕ್ ಇದೆ. ಸೊ ಇವಾಗ ಮೇಂಟೈನ್ ಮಾಡ್ತಾ ಹೋಗೋಣ. ಸೊ SAPಲಿ ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ಇರೋದ್ರಿಂದ ಯು ಹ್ಯಾವ್ ಟು ಮೇಂಟೈನ್ ಮೋರ್ ದೆನ್ 50 ನಂಬರ್ ರೇಂಜಸ್. 50ಗಿಂತ ಜಾಸ್ತಿ ನಂಬರ್ ರೇಂಜಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ಒಂದು ಫ್ಯೂ ಆಫ್ ದ ನಂಬರ್ ರೇಂಜಸ್ ಐ ವಿಲ್ ಮೇಂಟೈನ್. ಸೊ ಲೇಟರ್ ಅಗೇನ್ ಐ ವಿಲ್ ಮೇಂಟೈನ್ ದ ನಂಬರ್ ರೇಂಜ್. ಸೊ ಇದು ಯಾವ ಫಿಸ್ಕಲ್ ಇಯರ್ ನಾವಿರೋದು ಇವಾಗ, ಸೊ ಇವೆಲ್ಲ ನೀವು ಆ್ಯಕ್ಚುಲಿ ನಿಮ್ಗೆ ಗೊತ್ತಿರಬೇಕು ಯಾವ ಫಿಸ್ಕಲ್ ಇಯರ್ ಇದ್ದೀವಿ ಏನು ಅಂತ ಇಲ್ಲ. ಬಿಕಾಸ್ ನಂಬರ್ ರೇಂಜ್ ನಾವು ಈ ಫಿಸ್ಕಲ್ ಇಯರ್ ಮೇಂಟೈನ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಫಿಸ್ಕಲ್ ಇಯರ್ಗೆ ಮತ್ತೆ ಮೇಂಟೈನ್ ಮಾಡ್ಬೇಕು ನಂಬರ್ ರೇಂಜ್ ಇಯರ್ ಎಂಡ್ ಆಕ್ಟಿವಿಟೀಸಲ್ಲಿ. ಇಲ್ಲ ನೀವು ಮೇಂಟೈನೇ ಮಾಡೋಂಗಿಲ್ಲ ಅಂದರೆ, ಮೇಂಟೈನೇ ಮಾಡೋಂಗಿಲ್ಲ ನಂಬರ್ ರೇಂಜ್ ಅನ್ನಂಗಿದ್ರೆ, ಸೊ ಇಲ್ಲಿ ಇನ್ಫಿನಿಟಿ ರೇಂಜ್ ಹಾಕೋಬೋದು 9999 ಅಂತ. ಸೊ 9999 ರೇಂಜ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ನೆಕ್ಸ್ಟ್ ಇಯರ್ಗೂ ಇದೇ ರೇಂಜಲ್ಲಿ ಪಿಕ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇಯರ್ಗೂ ಇದೇ ರೇಂಜ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಆ ರೇಂಜದು ಚೇಂಜಸ್ ಮಾಡ್ಕೋಬೇಕು ಅಂದರೆ ಸೊ ನೀವು ಫಿಸ್ಕಲ್ ಇಯರ್ನ ಮೇಂಟೈನ್ ಮಾಡಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಕಂಪನೀಸು ಫಿಸ್ಕಲ್ ಇಯರ್ ಮೇಂಟೈನ್ ಮಾಡ್ತಾರೆ. ಏನಕ್ಕೆ ಅಂತಂದರೆ, ಸೊ ರೇಂಜಸ್ ಏನಿರುತ್ತೆ ಇನ್ ಬಿಟ್ವೀನ್ ದ ರೇಂಜ್ ಏನಿರುತ್ತೆ ಅದು ನೆಕ್ಸ್ಟ್ ಇಯರ್ಗೆ ಚೇಂಜಸ್ ಆಗಲಿ ಅಂತ. ಏನಕ್ಕೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು. ಓಕೆ, ಫಾರ್ ಎಕ್ಸಾಂಪಲ್ ರೇಂಜಸ್ನ ಆಲ್ವೇಸ್ ರೇಂಜ್ ವಿ ವಿಲ್ ಮೇಂಟೈನ್ ಇನ್ ಲ್ಯಾಕ್ಸಲ್ಲೇ ಮೇಂಟೈನ್ ಮಾಡ್ತೀವಿ. ಯಾಕೆಂದರೆ ಬಿಕಾಸ್ ನೀವು ಕಂಪನಿಯಲ್ಲಿ ಡಾಕ್ಯುಮೆಂಟ್ ಅಂತ ತಕ್ಷಣ ಏನು ಒಂದು 10-20 ಡಾಕ್ಯುಮೆಂಟ್ ಪೋಸ್ಟ್ ಮಾಡೋದಿಲ್ಲ, ಲ್ಯಾಕ್ ಟುಗೆದರ್ಲಿ ಪೋಸ್ಟ್ ಮಾಡ್ತೀವಿ. ಸೊ ಹಂಗಾಗಿ ಓಕೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮ್ಗೆ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ಆಮೇಲೆ ಮತ್ತೆ ಮೇಂಟೈನ್ ಮಾಡ್ತೀನಿ. 100 ಮೇಂಟೈನ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ ರೇಂಜ್ನ ನಂಬರ್ 1ಗೆ. ಸೊ ಇಲ್ಲಿ ನಾನು 199ವರೆಗೂ 2 ರೇಂಜ್ನ ಮೇಂಟೈನ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು GL ಡಾಕ್ಯುಮೆಂಟ್ನ ಪೋಸ್ಟ್ ಮಾಡಿದಾಗ 100 ಡಾಕ್ಯುಮೆಂಟ್ ನಂಬರ್ ರೇಂಜ್ ಪಿಕ್ ಆಗುತ್ತೆ. ಅದಾದಮೇಲೆ 101, 102, 103 ಈ ಥರ 199ವರೆಗೂ ರೇಂಜ್ ಪಿಕ್ ಆಗುತ್ತೆ. 199 ಆದಮೇಲೆ ನಿಮಗೆ ಎರರ್ ಥ್ರೋ ಮಾಡುತ್ತೆ, ನಂಬರ್ ರೇಂಜಸ್ ಏನಾಗಿದೆ, ಸೊ ರೀಚ್ ಆಗಿದೆ ಅಂತ. ಓಕೆ, ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಸೊ ಕಂಪನಿಯಿಂದಾಗ ತುಂಬ ಡಾಕ್ಯುಮೆಂಟ್ಸ್ನ ಪೋಸ್ಟ್ ಮಾಡ್ತಾ ಇರ್ತಾರೆ. ಸೊ ಲ್ಯಾಕ್ ಟುಗೆದರಲ್ಲಿ ನಂಬರ್ ರೇಂಜಸ್ನ ಮೇಂಟೈನ್ ಮಾಡ್ಕೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ 1 ಲ್ಯಾಕ್ ಅಂದ್ಕೊಳ್ಳೋಣ. 1 ಲ್ಯಾಕ್ ಇದಕ್ಕಿಂತ ಜಾಸ್ತಿ ಇರುತ್ತೆ, 10 ಲ್ಯಾಕ್ 1 ಕರೋಡಲ್ಲಿ ರೇಂಜ್ ಮೇಂಟೈನ್ ಮಾಡ್ತಾರೆ. ಓಕೆ, ಸೊ ನೀವು ಮೇಂಟೈನ್ ಮಾಡ್ಕೊಳ್ಳಿ ನಿಮ್ಗೆ ಏನು ಬೇಕಂಗೆ. ಬಟ್ ನಾವು ಐ ವಿಲ್ ಮೇಂಟೈನ್ 1 ಲ್ಯಾಕ್. ಓಕೆ, ಸೊ 1 ಲ್ಯಾಕ್ ಆಯ್ತಲ್ವಾ. ಸೊ 1,99,999 ಇದು ಫಸ್ಟ್ ರೇಂಜ್ ಮೇಂಟೈನ್ ಮಾಡಿದ್ವಿ. ಓಕೆ, ಸೊ ನೀವು ನೆಕ್ಸ್ಟ್ ಸೆಕೆಂಡ್ ರೇಂಜ್ ಮೇಂಟೈನ್ ಮಾಡಬೇಕು ಅಂದರೆ ಇಲ್ಲಿ ಐಕಾನ್ ಇದೆ ನೋಡಿ, ಪ್ಲಸ್ ಐಕಾನು ಗ್ರೀನ್. ಸೊ ಇದು ಇನ್ಸರ್ಟ್ ಲೈನ್. ಸೊ ಇನ್ಸರ್ಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಸೊ ಲೈನ್ಸ್ ಎಡ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಆ್ಯಡ್ ದ ಲೈನ್ಸ್. ಸೊ ನೆಕ್ಸ್ಟ್ 02 ರೇಂಜ್ ಮೇಂಟೈನ್ ಮಾಡೋಣ. 103 ಮಾಡೋಣ, 04 ಮಾಡೋಣ, 05, 06 ಆ್ಯಂಡ್ 07. ಸೊ ನೀವು ಬೇಕು ಅಂದರೆ 50ವರೆಗೂ ಒಂದೇ ಸಲ ಮೇಂಟೈನ್ ಮಾಡ್ಕೊಳ್ಳಿ. ಬಟ್ ನಾನು ನಿಮಗೆ ಎರರ್ ಬಂದಾಗ ಅದನ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮತ್ತೆ ತೋರಿಸ್ತೀನಿ. ಅದಕ್ಕೋಸ್ಕರ ನಾನು ಜಸ್ಟ್ ಇವಾಗ ಒಂದು 7 ರೇಂಜಸ್ ಮೇಂಟೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಎರರ್ ಬಂದಾಗ ಸೊ ಯಾವುದಕ್ಕೆ ಯಾವ ರೇಂಜ್ ಅಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ನೀವು ಬೇಕಿದ್ರೆ ಮೇಂಟೈನ್ ಮಾಡ್ಕೊಳ್ಳಿ 50ವರೆಗೂ. ಓಕೆ, ಸೊ ಇವಾಗ ನಾನು 1 ಲ್ಯಾಕಿಂದ 1,99,999ವರೆಗೂ ಮೇಂಟೈನ್ ಮಾಡಿದ್ದೀನಲ್ವಾ. ಸೊ ನೆಕ್ಸ್ಟ್ ರೇಂಜ್ ಇವಾಗ 02ಗೆ 2 ಲ್ಯಾಕಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಏನಕ್ಕೆ 02ಗೆ 2 ಲ್ಯಾಕ್ನ ತೊಗೊತಾ ಇದ್ದೀನಿ, 1 ಲ್ಯಾಕ್ನ ತೊಗೊತಾ ಇದ್ದೀನಿ ಅಂದರೆ ಸೊ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬಿಡ್ಬೋದು ನಂಬರ್ ರೇಂಜ್ನ. ಡಾಕ್ಯುಮೆಂಟ್ ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ಬೋದು, ಈಸಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸೊ ನೆಕ್ಸ್ಟ್ 2,999. ನೆಕ್ಸ್ಟ್ ಸಿಮಿಲರ್ ವೇ 3 ಲ್ಯಾಕ್, 3,999. 4 ಲ್ಯಾಕ್, 5 ಲ್ಯಾಕ್, 5,999, 6 ಲ್ಯಾಕ್ and 6 ಲ್ಯಾಕ್, 7 ಲ್ಯಾಕ್ and 7 ಲ್ಯಾಕ್. ಸರ್ ಇದು ರಿಯಲ್ ಟೈಮ್ ಕಾನ್ಫಿಗರೇಷನ್ ಮಾಡ್ಬೇಕಾದ್ರೆ ಇದೇ ರೇಂಜಲ್ಲಿ ಕೊಟ್ಟಿರ್ತಾರ?
ಹೇಳಿದ್ನಲ್ಲ ನಾನು, ನೀವು 10 ಲ್ಯಾಕಿಂದ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಕ್ರೋರ್ ಟುಗೆದರ್ ಮೇಂಟೈನ್ ಮಾಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಕಂಪನಿ ಟ್ರಾನ್ಸಾಕ್ಷನ್ಸ್ ಯಾವ ಥರ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಲ್ಯಾಕ್ಸ್ ಮೇಲೇನೆ ಇರುತ್ತೆ, ಕ್ರೋರ್ ಟುಗೆದರೇ ಇರುತ್ತೆ. ಕ್ಲೈಂಟ್ ರಿಕ್ವೈರ್ಮೆಂಟ್ ಅಂತ ಏನಿಲ್ಲ, ಕ್ಲೈಂಟ್ನ ನಾವೇನು ಕೇಳೋದಿಲ್ಲ ಇದೆಲ್ಲ. ಬಟ್ ಒಂದು ಬಿಸ್ನೆಸ್ ಅಂತ ಗೊತ್ತಾಗುತ್ತಲ್ವಾ, ಇವಾಗ ಒಂದು ಸ್ಪೆಸಿಫೈಡ್ ಬಿಸ್ನೆಸ್ ಅಂತ ಇಂಡಿಯಾಗೆ ಇರುತ್ತೆ ಅಂತ ಇಟ್ಕೊಳ್ಳಿ. ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಎಲ್ಲ ಇಟ್ಸ್ ಬಿಲಾಂಗ್ಸ್ ಟು ಸ್ಟೇಟ್ ಗೌರ್ಮೆಂಟ್ ಅಂದರೆ ಒಂದು ಸ್ಟೇಟಿಗೆ ಮಾತ್ರ ಬಿಲಾಂಗ್. ಸೊ ಅವಾಗ ಅಷ್ಟೊಂದು ಡಾಕ್ಯುಮೆಂಟ್ ಪೋಸ್ಟ್ ಮಾಡಲ್ಲ ಅಂದರೆ ವಿ ವಿಲ್ ಮೇಂಟೈನ್ ಇನ್ ದ ಲ್ಯಾಕ್ಸ್ ಆರ್ 10 lakhs ರೇಂಜ್. ಸೊ ಇಫ್ ಇಟ್ಸ್ ಎ ಗ್ಲೋಬಲ್ ಲೆವೆಲ್ ಪ್ರಾಜೆಕ್ಟ್, ಆಲ್ ಓವರ್ ಇಂಡಿಯಾ ಪ್ರಾಜೆಕ್ಟ್ ಅಂದರೆ ಕ್ರೋರ್ ಟುಗೆದರ್ ಮೇಂಟೈನ್ ಮಾಡಲೇಬೇಕಾಗುತ್ತೆ, ರೈಟ್? ಸೊ ಆ ಥರ. ಓಕೆ ಸರ್. ಸೊ ನೆಕ್ಸ್ಟ್ 79 lakhs ಆಯ್ತು. ಸಾರಿ, ಓಕೆ, ಎಲ್ಲ ಜಾಸ್ತಿ ಮೇಂಟೈನ್ ಮಾಡ್ಬಿಡಿನಾ? ಹೌದು ಸರ್. ಫೈನ್, ಓಕೆ. ಸೊ ಇವಾಗ ಪರ್ಫೆಕ್ಟ್ ಇದೆ ಅಂದ್ಕೊಂತೀನಿ. ಓಕೆ, ಸೊ 1 lakh, 2 lakh, 3 lakh, 4, 5, 6, 7. ಓಕೆ, ಪರ್ಫೆಕ್ಟ್. ಸೊ ನಾವು ಐ ವಿಲ್ ಸೇವ್ ಇಟ್. ನೋಡಿ, ನಾನು ಸೇವ್ ಮಾಡ್ತಾ ಇದ್ನಲ್ವಾ ಇವಾಗ ನಾನು ಪರ್ಟಿಕ್ಯುಲರ್ ಸೇವ್ ಮಾಡಬೇಕಾದ್ರೆ ಈ ಥರ ಒಂದು ಪಾಪಪ್ ಬರುತ್ತೆ, ಎಂಟರ್ ಕೊಡ್ತೀನಿ. ಬಟ್ ನಂಗೆ ಯಾವುದು TR ಕೇಳಲಿಲ್ಲ, ಕರೆಕ್ಟಾ? ನಾನು ಕಾನ್ಫಿಗರೇಷನ್ಸ್ ಮಾಡಿದಾಗ TR ಕೇಳ್ತಾ ಇತ್ತು, ಪ್ರತಿಯೊಂದು ಕಾನ್ಫಿಗರೇಷನ್ಸ್ಗೂ TR ಕೇಳುತ್ತೆ, ರೈಟ್? ಬಟ್ ನಂಬರ್ ರೇಂಜಸ್ಗೆ ನಮಗೆ TR ಕೇಳಲಿಲ್ಲ. ಏನಕ್ಕೆ TR ಕೇಳಿಲ್ಲ ಅಂದರೆ, ಸೊ ನಂಬರ್ ರೇಂಜಸ್ ಬಂದ್ಬಿಟ್ಟು ಪ್ರತಿಯೊಂದು ಸಿಸ್ಟಮ್ ಟು ಸಿಸ್ಟಮ್ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಸಿಸ್ಟಮ್ ಟು ಸಿಸ್ಟಮ್ ನಾವು ನಂಬರ್ ರೇಂಜಸ್ನ ಮೇಂಟೈನ್ ಮಾಡಲೇಬೇಕು. ಇಟ್ಸ್ ದ ಮ್ಯಾಂಡೇಟರಿ ವರ್ಕ್, ಸಿಸ್ಟಮ್ ಟು ಸಿಸ್ಟಮ್ ಮೇಂಟೈನ್ ಮಾಡೋದು. ಅಂದರೆ ನೀವು ಡೆವಲಪ್ಮೆಂಟ್ ಸಿಸ್ಟಮ್ ಗೋಲ್ಡನ್ ಕ್ಲೈಂಟ್ ಏನಿದೆ ಅದರಲ್ಲಿ ಮೇಂಟೈನ್ ಮಾಡಿರ್ತೀರಾ, ಮತ್ತೆ ನೀವು ಕ್ವಾಲಿಟಿ ಸಿಸ್ಟಮಲ್ಲಿ ಮತ್ತೆ ನಂಬರ್ ಏನು ಮೇಂಟೈನ್ ಮಾಡಬೇಕು. ಅಗೇನ್ ಸೇಮ್ ವೇ ಇನ್ ಪ್ರೀ ಪ್ರೊಡಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಆ್ಯಸ್ ವೆಲ್. ಸೊ ಈ ಥರ ಮೇಂಟೈನ್ ಮಾಡಲೇಬೇಕು ನಂಬರ್ ರೇಂಜ್, ಬಿಕಾಸ್ ನಾವೇನು ನಂಬರ್ ರೇಂಜಸ್ ಮಾಡಿರ್ತೀವೋ ಅದು ಈ ಸಿಸ್ಟಮಲ್ಲಿ ಮಾತ್ರ ಯೂಸ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಎಲ್ಲ ಸಿಸ್ಟಮಲ್ಲೂ ನಂಬರ್ ರೇಂಜಸ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ TR ಕೇಳಿಲ್ಲ, ಐ ವಿಲ್ ಗೋ ಬ್ಯಾಕ್. ಸೊ ನೆಕ್ಸ್ಟ್ ಇವಾಗ ನಂಬರ್ ರೇಂಜಸ್ ಆಯ್ತಲ್ವಾ, ನಂಬರ್ ರೇಂಜಸ್ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ. ಸೊ ಡಾಕ್ಯುಮೆಂಟ್ ನಂಬರ್ ರೇಂಜಸ್. ಸೊ ನಂಬರ್ ರೇಂಜಸ್ ಅಲ್ಲಿ ತುಂಬ ಇದೆ. ಓಕೆ, ಸೊ ಇದು ಡಾಕ್ಯುಮೆಂಟ್ ನಂಬರ್ ರೇಂಜಸ್. ಓಕೆ, ಸೊ ಇದರಲ್ಲಿ ಅರ್ಥ ಆಯ್ತಲ್ಲ? ಏನಾದ್ರು ಡೌಟ್ಸ್ ಇದೆಯಾ ಡಾಕ್ಯುಮೆಂಟ್ ನಂಬರ್ ರೇಂಜ್ ಆ್ಯಂಡ್ ಡಾಕ್ಯುಮೆಂಟ್ ಟೈಪ್ ರಿಲೇಟೆಡ್? ಓಕೆ, ಸೊ ಏನೇ ಡೌಟ್ಸ್ ಇದೆ ಅಂತಂದರೆ ಸೊ ನೆಕ್ಸ್ಟ್ ಸ್ಟೆಪ್ ಗೋಣ. ಐ ವಿಲ್ ಸೇವ್ ದಿಸ್. ಸೊ ನೆಕ್ಸ್ಟ್ ಆರ್ಕಿಟೆಕ್ಚರಲ್ಲಿ ಏನು ಮಾಡಿದ್ದೀವಿ ನಾವು ಈಗ? ಕಂಪನಿ ಕೋಡ್ ಮಾಡಿದ್ವಿ, ಬಿಸ್ನೆಸ್ ಏರಿಯಾ, ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಮಾಡಿದ್ವಿ ಅಲ್ವಾ, ಚಾರ್ಟ್ ಆಫ್ ಅಕೌಂಟ್ಸ್ ಕೂಡ ಆಗಿದೆ. ಓಕೆ ಸರ್, ರೆಕಾರ್ಡ್ ಆಗ್ತಾ ಉಂಟಾ? ಆಗ್ತಿದೆ. ಆಗ್ತಿದೆ. ಓಕೆ, ಸೊ ಇವಾಗ ಸೊ ನೆಕ್ಸ್ಟು ಕಂಟ್ರೋಲಿಂಗ್ ಏರಿಯಾದೊಂದು ಹೇಳ್ಬಿಡ್ತೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಸೊ ಇವಾಗ ಕಂಟ್ರೋಲಿಂಗ್ ಏರಿಯಾನ ಕ್ರಿಯೇಟ್ ಮಾಡಬೇಕು. ಸೊ ಕಂಟ್ರೋಲಿಂಗ್ ಏರಿಯಾ ಯಾವ ಥರ ಕ್ರಿಯೇಟ್ ಮಾಡ್ತೀವಿ ಅಂದರೆ, ಸೊ ಇಲ್ಲಿ ಕಂಟ್ರೋಲಿಂಗ್ ಅಂತ ಇದೆ ನೋಡಿ. ಕಂಟ್ರೋಲಿಂಗ್ ಹೋಗಿ, ಸೊ ಇಲ್ಲಿ ಜನರಲ್ ಕಂಟ್ರೋಲಿಂಗ್, ಸೊ ಇಲ್ಲಿ ಆರ್ಗನೈಸೇಷನ್, ಇಲ್ಲಿ ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾ. ಸೊ ಇಲ್ಲಿ ಕೂಡ ಮೇಂಟೈನ್ ಮಾಡ್ಬೋದು. ಇಲ್ಲ ನೀವು ಟಿ ಕೋಡಲ್ಲಿ ಮೇಂಟೈನ್ ಮಾಡ್ತೀನಿ ಅಂದರೆ ಟಿ ಕೋಡಲ್ಲಿ ಕೂಡ ಮಾಡ್ಬೋದು. ಓಕೆ, ಸೊ ಟಿ ಕೋಡ್ ಮೀನ್ಸ್ ಟ್ರಾನ್ಸಾಕ್ಷನಲ್ ಕೋಡ್. OKKPಗೆ ಹೋಗ್ಬಿಟ್ಟು ಸೊ OKKP ಕೂಡ ಮೇಂಟೈನ್ ಮಾಡ್ಬೋದು. ಸೊ ಇವಾಗ ಸೇಮ್ ಕಂಪನಿ ಕೋಡ್ ಥರನೇ ಇಲ್ಲ ಆಪ್ಷನ್ ಇರುತ್ತೆ. ಸೊ ಹೊಸ್ದಾಗಿ ಮೇಂಟೈನ್ ಮಾಡ್ತಿದ್ದೀರಾ ಅಂತಂದರೆ ಸೊ ಇಲ್ಲಿ ನೀವು ಕಾಪಿ, ಡಿಲೀಟ್, ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾ ಆ್ಯಂಡ್ ಡಿಲೀಟ್ SAP ಡೆಲಿವರಿ ಡೇಟಾ. ಸೊ ಇಷ್ಟು ಆಪ್ಷನ್ ಇರುತ್ತೆ. ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಎಂಟ್ರೀಸ್ ಕೊಡಬೇಕು. ಸೊ ನೀವು ಎಂಟ್ರೀಸ್ ಕೊಟ್ಟು ಸೊ ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ ನಾವು. ಓಕೆ, ಇದಕ್ಕೂ ಕೂಡ ಕೆಲವೊಂದು ಪ್ರೀ ರಿಕ್ವೈಸಿಟ್ಸ್ ಇದೆ. ಸೊ ಇದು ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ, ಬಟ್ ನಿಮಗೆ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಸ್ಕ್ರೀನು. ಸೊ ಆಮೇಲೆ ಮತ್ತೆ ಕ್ರಿಯೇಟ್ ಮಾಡುವಾಗ ನಿಮ್ಗೆ ನಾನು ತೋರಿಸ್ತೀನಿ. ಸೊ ಏನೇನು ಪ್ರೀ ರಿಕ್ವೆಸ್ಟ್ಸ್ ಇದೆ, ಸೊ ಯಾವ ಥರ ಮೇಂಟೈನ್ ಮಾಡಬೇಕು, ಸೊ ಎಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ. ಓಕೆ, ಸೊ ಇವಾಗ ಕಂಟ್ರೋಲಿಂಗ್ ಏರಿಯಾನ ಸೇಮ್ ನಮ್ಮ ಕಂಪನಿ ಕೋಡ್ ಏನಿದೆ ಅದನ್ನೇ ಹಾಕೊಂಬೋಣ, JIFI. ಓಕೆ, ಸೊ ನೇಮ್ ಅಂದ್ಬಿಟ್ಟು ಹಾಕೊಳ್ಳಿ, ಏನೋ ಡಿಸ್ಕ್ರಿಪ್ಷನ್ ಎಲ್ಲ ಹಾಕೋಬೋದು. ಸೊ ಕಂಟ್ರೋಲಿಂಗ್ ಏರಿಯಾ ಅಲ್ವಾ, COA ಅಂತ ಹಾಕಿದ್ದೀನಿ ನಾನು ಲಾಸ್ಟ್ಗೆ, ಕಂಪನಿಗೆ ಅದೇ ಥರ ಹಾಕೋಬೋದು. COA ಅಂದರೆ ಕಂಟ್ರೋಲಿಂಗ್ ಏರಿಯಾ ಅಂತ ಅಷ್ಟೇ. ಓಕೆ, JIFI. ಸೊ ಡಿಸ್ಕ್ರಿಪ್ಷನ್ ಇದು. ಓಕೆ, ನೆಕ್ಸ್ಟ್ ಇಲ್ಲಿ ಕಂಪನಿ ಕೋಡ್ದು ಅಸೈನ್ಮೆಂಟ್ ಕಂಟ್ರೋಲಲ್ಲಿ ಆಪ್ಷನ್ ಇದೆ. ಸೊ ಕಂಪನಿ ಕೋಡ್ ಟು ಕಂಪನಿ ಅಂತ, ರೈಟ್? ಸೊ ಇವಾಗ ನಮಗೆ ಇಲ್ಲಿ ಒಂದು 2 ಆಪ್ಷನ್ ಇದೆ. ಸೊ ಕಂಟ್ರೋಲಿಂಗ್ ಏರಿಯಾ ಸೇಮ್ ಆ್ಯಸ್ ಕಂಪನಿ ಕೋಡ್
ಅಥವಾ ಕಂಟ್ರೋಲಿಂಗ್ ಕ್ರಾಸ್ ಕಂಪನಿ ಕೋಡ್ ಕಾಸ್ಟ್ ಅಕೌಂಟಿಂಗ್ ಅಂತ. ಸೊ ಏನು ಡಿಫ್ರೆನ್ಸ್ ಅಂದರೆ ಕಂಟ್ರೋಲಿಂಗ್ ಏರಿಯಾಸ್ ಕಂಪನಿ ಕೋಡ್ ಕೊಟ್ಟರೆ ಸೊ ನೀವು ಒಂದು ಕಂಪನಿ ಕೋಡ್ಗೆ ಯಾಸ್ ಕಂಪನಿ ಕೋಡ್ ಏನಿದೆ ಅದೇ ಕಂಟ್ರೋಲಿಂಗ್ ಏರಿಯಾ ಆಗ್ಬಿಡುತ್ತೆ. ಸೊ ಮಲ್ಟಿಪಲ್ ಕಂಪನಿ ಕೋಡ್ ಇದ್ದಾಗ ಕ್ರಾಸ್ ಕಂಪನಿ ಕೋಡ್ನ ಮೇಂಟೈನ್ ಮಾಡಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲ ಕಂಪನೀಸು ಎಲ್ಲ ಪ್ರಾಜೆಕ್ಟ್ಸು ಕ್ರಾಸ್ ಕಂಪನಿನೇ ಯೂಸ್ ಮಾಡ್ತಾರೆ, ಬಿಕಾಸ್ ಅವ್ರದ್ದು ಮಲ್ಟಿಪಲ್ ಕಂಪನಿ ಕೋಡ್ಸ್ ಇರುತ್ತೆ. ಅದಕ್ಕೋಸ್ಕರ ಮಲ್ಟಿಪಲ್ ಕಂಪನಿ ಕೋಡ್ಸ್ ಇಲ್ಲ ಅಂದರೆ ಯು ಗೈಸ್ ಕ್ಯಾನ್ ಯೂಸ್ ಓನ್ಲಿ ದ ಸೇಮ್ ದ ಕಂಪನಿ ಕಂಟ್ರೋಲಿಂಗ್ ಏರಿಯಾ ಸೇಮ್ ಆಸ್ ಕಂಪನಿ ಕೋಡ್. ಓಕೆ, ಇಲ್ಲ ಅಂದರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ ಇದು ಮಲ್ಟಿಪಲ್ ಕಂಪನಿ ಕೋಡ್ ಅಂದ್ರೆ ಈಗ ಫ್ಯೂಯಲ್ದು ಒಂದಿರುತ್ತೆ ಬಟ್ ಅವ್ರದ್ದು ಇನ್ನೂ ರಿಲಯನ್ಸ್ ಒಂದಿರುತ್ತಲ್ಲ ಆ ತರನಾ? ಹಾಂ, ಆ ಥರ ಅಲ್ಲ. ಫ್ಯೂಯಲಲ್ಲೇ ಇವಾಗ ನಾನು ನಿಮ್ಗೆ ಹೇಳಿದೆ, ಫ್ಯೂಯಲ್ದು ಇವಾಗ ಇಂಡಿಯಾದಲ್ಲಿದೆ ಜಿಯೋ ಫ್ಯೂಯಲು. ಸೊ ನೆಕ್ಸ್ಟ್ ಅವರು ಫಾರಿನಲ್ಲಿ ಮಾಡಿದ್ರು ಅಂತಂದರೆ ಅವಾಗ ಇನ್ನೊಂದು ಕಂಪನಿ ಕೂಡ ಕ್ರಿಯೇಟ್ ಮಾಡ್ಕೊತಾರೆ, ಬಿಕಾಸ್ ದೇ ಹ್ಯಾಸ್ ಟು ಫಾಲೋ ದೇರ್ ಕಂಟ್ರಿ ಸ್ಪೆಸಿಫಿಕ್ ಅಕೌಂಟಿಂಗ್ ರೂಲ್ಸ್, ರೈಟ್? ಸೊ ಆ ಕಂಟ್ರಿ ಸ್ಪೆಸಿಫಿಕ್ ಟ್ಯಾಕ್ಸ್ ಪ್ರೊಸೀಜರ್ ಫಾಲೋ ಮಾಡಬೇಕು, ಕಂಟ್ರಿ ಸ್ಪೆಸಿಫಿಕ್ ಕರೆನ್ಸಿ ಫಾಲೋ ಮಾಡಬೇಕು, ಆ್ಯಂಡ್ ದೆನ್ ಕಂಟ್ರಿ ಸ್ಪೆಸಿಫಿಕ್ ಅಕೌಂಟಿಂಗ್ ರೂಲ್ಸು, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಫಿಸ್ಕಲ್ ಇಯರ್ ಗೈಡ್ನ ಫಾಲೋ ಮಾಡಬೇಕು, ಕರೆಕ್ಟ್? ಸೊ ಅವಾಗ ಏನು ಮಾಡ್ತಾರೆ, ಸಪ್ರೇಟ್ ಕಂಪನಿ ಕೋಡ್ನ ಕ್ರಿಯೇಟ್ ಮಾಡ್ಕೊತಾರೆ ಇವರೇ, ಸೇಮ್. ಓಕೆ, ಅದೇ ಜಿಯೋ ಫ್ಯೂಯಲ್ದು ಬೇರೆ ಬೇರೆ ಸ್ಟೇಟ್ ಅಥವಾ ಬೇರೆ ಬೇರೆ ಕಂಟ್ರಿಲಿ ಕಂಪನಿ ಕೋಡ್ ಕ್ರಿಯೇಟ್ ಆದಾಗ ಕ್ರಾಸ್ ಕಂಪನಿ ಕೋಡ್ ಆಗುತ್ತೆ. ಎಸ್ ಎಸ್ ಓಕೆ ಸರ್, ಫೈನ್. ಓಕೆ. ಸೊ ನೆಕ್ಸ್ಟ್ ಕರೆನ್ಸಿ ಟೈಪ್. ಇದು ಸ್ಟ್ಯಾಂಡರ್ಡೇ ಕರೆನ್ಸಿ ಟೈಪ್ 10, 20, 30 ಎಲ್ಲ ಏನಿರುತ್ತೆ ಇದು ಸ್ಟ್ಯಾಂಡರ್ಡ್ ಇದು. ಓಕೆ, ಸೊ ನೀವು ಇಲ್ಲಿ ಚೆಕ್ ಮಾಡ್ಬೋದು, ಇಲ್ಲಿ ಆಲ್ರೆಡಿ ಇರುತ್ತೆ ಕಂಪನಿ ರಿಲೇಟೆಡ್ಡು ಆ್ಯಂಡ್ ಗ್ರೂಪ್ ಕರೆನ್ಸಿ ಎಲ್ಲ ಇದೆಲ್ಲ ಇರುತ್ತೆ. ಸೊ ನಾವು ಮಲ್ಟಿಪಲ್ ತೊಗೊಂಡಿರೋದ್ರಿಂದ ನಾವು ಗ್ರೂಪ್ ಕರೆನ್ಸಿ ತೊಗೋಬೇಕು. ಸೊ ನೀವೇನಾದರೂ ಒಂದು ತೊಗೊಂಡಿದ್ರೆ ಕಂಪನಿ ಕೋಡ್ ಕರೆನ್ಸಿ ತೊಗೋಬೇಕು. ಓಕೆ, ಸೊ ಒಂದು ತೊಗೊಂಡಿದ್ರೆ ಸೊ ಆ್ಯಸ್ ಎ ಕಂಪನಿ ಆ ಕಂಪನಿ ಕೋಡ್ ಕರೆನ್ಸಿ ಒಂದೇ ಫಾಲೋ ಮಾಡ್ತೀರಾ, ಸೊ ಕಂಪನಿ ಕೋಡ್ ಕರೆನ್ಸಿ ತೊಗೊತೀವಿ. ಬಟ್ ನಾವಿವಾಗ ಮಲ್ಟಿಪಲ್ ಕ್ರಾಸ್ ಕಂಪನಿ ಅಪ್ಲಿಕೇಶನ್ ಕೊಟ್ಟಿರೋದ್ರಿಂದ ಗ್ರೂಪ್ ಕಂಪನಿ ಕೋಡ್ನ ತೊಗೋಬೋದು. ಓಕೆ, ಸೊ ಗ್ರೂಪ್ ಕರೆನ್ಸಿ. ಸೊ ಗ್ರೂಪ್ ಕರೆನ್ಸಿ ಡಿಫಾಲ್ಟಾಗಿ USD ತೊಗೊಂಡಿದೆ. ನೀವು ಬೇರೆ ಚೇಂಜ್ ಮಾಡಬೇಕು ಅಂತಂದರೆ ಸೊ ಗ್ರೂಪ್ ಕರೆನ್ಸಿ ಸೆಟ್ಟಿಂಗ್ಸಲ್ಲಿ ಮಾಡ್ಕೋಬೇಕು. ಓಕೆ, ಸೊ ಕರೆನ್ಸಿ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ, ಅಲ್ಲಿ ಮಾಡ್ಕೋಬೋದು. ಬಟ್ ನೀವು ಅದನ್ನ ಯಾರು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಎಲ್ಲಾದು ಬಂದ್ಬಿಟ್ಟು ಗ್ರೂಪ್ ಕರೆನ್ಸಿ USDನೇ ಯೂಸ್ ಮಾಡ್ತಾರೆ. ಓಕೆ, ಸೊ ಡಾಲರ್ ಆಸ್ ಎ ಕಿಂಗ್, ರೈಟ್? ಸೊ USDನೇ ಯೂಸ್ ಮಾಡ್ತಾರೆ. ಕಂಪನಿ ಕೋಡ್ ಕರೆನ್ಸಿ ಬಂದ್ಬಿಟ್ಟು ಸ್ಪೆಸಿಫಿಕ್ ಕಂಪನಿನೇ ಯೂಸ್ ಮಾಡ್ತಾರೆ. ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಏನಾದ್ರು ಚೇಂಜಸ್ ಬೇಕು ಅಂದರೆ ಅವಾಗ ಮಾತ್ರ ಮಾಡ್ಕೊಳ್ಳಿ ಅಷ್ಟೇ. ಸೊ ಚಾರ್ಟ್ ಆಫ್ ಅಕೌಂಟ್ಸ್ ನಾವು ಆಲ್ರೆಡಿ ಡಿಫೈನ್ ಮಾಡಿದ್ವಲ್ವಾ. ಚಾರ್ಟ್ ಆಫ್ ಅಕೌಂಟ್ಸ್ ಯಾವುದು? ಚಾರ್ಟ್ ಆಫ್ ಅಕೌಂಟ್ಸ್ JIFL, ಸೇಮ್. ಸೊ JIFL. ಫಿಸಿಕಲ್ ಇಯರ್ ವೇರಿಯಂಟ್ ಏನು ಮಾಡಿದ್ದೀವಿ? V3ನೇ ತೊಗೋಣ ಅಂತ ಹೇಳಿದೆ ನಾನು. ಸೊ ಐ ವಿಲ್ ಟೇಕ್ V3. ಸೊ ನೆಕ್ಸ್ಟು ಕಾಸ್ಟ್. ಇದು ನೋಡಿ, ಇದು ಕಾಸ್ಟ್ ಸೆಂಟರ್ ಸ್ಟ್ಯಾಂಡರ್ಡ್ ಹೈರಾರ್ಕಿ ಅಂತ ಹೇಳಿ. ಓಕೆ, ಸೊ ಕಾಸ್ಟ್ ಸೆಂಟರ್ದು ಸ್ಟ್ಯಾಂಡರ್ಡ್ ಹೈರಾರ್ಕಿ ಮೇಂಟೈನ್ ಮಾಡಬೇಕು ಸಿಸ್ಟಮಲ್ಲಿ. ಸೊ ಇವಾಗ ನಾವು ಸ್ಟ್ಯಾಂಡರ್ಡ್ ಸೆಂಟರ್ ಹೈರಾರ್ಕಿ ಮೇಂಟೈನ್ ಮಾಡಿಲ್ಲ, ಕರೆಕ್ಟ್? ಸೊ ಇವಾಗ ನಾವು ಯಾರೋ ಒಂದು ಹೈರಾರ್ಕಿ ಕೊಡ್ತೀವಿ ಅಂತ ಇಟ್ಕೊಳ್ಳಿ, JIFL CC ಅಂತ ಅಂದರೆ ಕಾಸ್ಟ್ ಸೆಂಟರ್ದು. ಸೊ JIFL CC ಅಂದರೆ ಕಾಸ್ಟ್ ಸೆಂಟರ್ಸ್ ಗ್ರೂಪ್ಗೆ, ಓಕೆನಾ? ಸೊ ಇವಾಗ ನಾನೊಂದು ಸುಮ್ಮನೆ ಕೊಟ್ಟಿದ್ದೀನಿ, ಇದು ಮ್ಯಾಂಡೇಟ್ರಿ ಫೀಲ್ಡ್, ಇದು ತೊಗೊಳ್ಳೇಬೇಕಿದು, ನಾನು ನಿಮಗೆ ಹೇಳ್ತೀನಿ. ಸೊ ಅಲ್ಲಿ ಕ್ಲಿಕ್ ಆನ್ ಎಂಟರ್. ನೋಡಿ, ಎಂಟರ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸ್ಟ್ಯಾಂಡರ್ಡ್ ಹೈರಾರ್ಕಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬಂತು. ಓಕೆ, ದೆನ್ ಕೆಳಗಡೆ ಶುಡ್ ಸಿಸ್ಟಮ್ JIFL CC ಬಿ ಕ್ರಿಯೇಟೆಡ್ ಆ್ಯಸ್ ಎ ಸ್ಟ್ಯಾಂಡರ್ಡ್ ಹೈರಾರ್ಕಿ ಅಂತ ಬಂತು. ಸೊ ಎಸ್ ಕೊಟ್ಟರೆ ಆಟೋಮೆಟಿಕಲಿ ಇದು ಇಟ್ ವಿಲ್ ಕನ್ಸಿಡರ್ ಆ್ಯಸ್ ಎ ಸ್ಟ್ಯಾಂಡರ್ಡ್ ಹೈರಾರ್ಕಿ. ಓಕೆ, ಸೊ ನಮ್ಮದು ಯಾವುದಿದೆ TR ಅದು ತೊಗೋಬೇಕು. ಓಕೆ, ಸೊ ಯು ಕ್ಯಾನ್ ಚೆಕ್ ಹಿಯರ್ TR 3060 ಕರೆಕ್ಟ್, ಎಂಟರ್. ಸರ್ ಶಾರ್ಟ್ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡಲಿಲ್ಲ ನೀವು? ಅದು ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಚೇಂಜ್ ಅದು. ಸೊ ನೆಕ್ಸ್ಟ್ TR ಕೇಳುತ್ತಲ್ಲ ಅವಾಗ ಆಟೋಮೆಟಿಕ್ ಚೇಂಜ್ ಆಗಿರುತ್ತೆ. ಸೊ ನೀವು ಜಸ್ಟ್ TR ಹಾಕ್ಬಿಟ್ರೆ ಸಾಕು. ಐ ವಿಲ್ ಸೇವ್ ದಿಸ್. ಓಕೆ ಓಕೆ, ಇವಾಗ ಒಂದು ಕೆಲಸ ಮಾಡ್ತೀನಿ. ಇವಾಗ ಏನಾದರೂ ಒಂದು ಆ್ಯಡ್ ಮಾಡೋಣ ಇರಿ. ಕರೆನ್ಸಿ ಟೈಪ್ 30 ಅಂತ ಹಾಕಿದಿರಲ್ಲ, ಏನದು? ಸೊ ಇದು ಗ್ರೂಪ್ ಕರೆನ್ಸಿ ಸರ್, ಬಿಕಾಸ್ ಕ್ರಾಸ್ ಕಂಪನಿ ಮಲ್ಟಿಪಲ್ ಕಂಪನಿ ಕೋಡ್ಸ್ನ ಯೂಸ್ ಮಾಡೋದ್ರಿಂದ ಗ್ರೂಪ್ ಕರೆನ್ಸಿ ತೊಗೊಂಡು USD. ಸೊ USD ಸ್ಟ್ಯಾಂಡರ್ಡ್ ಗ್ರೂಪ್ ಕರೆನ್ಸಿ ಇದೆ ಈ ಸಿಸ್ಟಮಲ್ಲಿ, ಅದಕ್ಕೋಸ್ಕರ USD ತೊಗೊಂಡಿದೆ ಅಷ್ಟೇ. ಓಕೆ, ಇದು ಫೈನಾನ್ಷಿಯಲ್ ಇಯರ್ ವೇರಿಯಂಟ್ V3 ಅಂತ ಹಾಕಿದ್ದೀರಲ್ಲ, ಇದು ನಿನ್ನೆ ಕ್ರಿಯೇಟ್ ಮಾಡಿದ್ವಲ್ಲ, ನಿನ್ನೆ ಕ್ಲಾಸಲ್ಲಿ ಇರಲಿಲ್ವಾ ನೀವು? ನೆನ್ನೆ ಮಿಸ್ ಮಾಡಿದ್ದೆ. ಓಕೆ ಓಕೆ, ನೋಡಿ ಒಂದ್ಸಲ. ಸೊ ಫಿಸಿಕಲ್ ಇಯರ್ ವೇರಿಯಂಟ್ ಅಂತ ನಿನ್ನೆ ಕ್ರಿಯೇಟ್ ಮಾಡಿದ್ವಿ ನಾವು, ಅದು ನಿಮಗೆ ಕ್ಲಿಯರ್ ವಿಡಿಯೋಸ್ ಇದೆ, ಒಂದ್ಸಲ ಚೆಕ್ ಮಾಡಿ. ಓಕೆ, ಐಡಿಯಾ ಬರುತ್ತೆ. ಓಕೆ 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 ಫೈನ್. ಸೊ ಇವಾಗ ಇದರಲ್ಲಿ ನೀವೇನಾದರೂ ಚೇಂಜಸ್ ಮಾಡಿದ್ರೆ ಮತ್ತೆ TR ಕೇಳಿದಾಗ ಡಿಸ್ಕ್ರಿಪ್ಷನ್ ಆಟೋಮೆಟಿಕ್ ಚೇಂಜಸ್ ಆಗಿರುತ್ತೆ. ಓಕೆನಾ?
ಸೊ ಇವಾಗ ಆಕ್ಟಿವ್ ಕಾಂಪೊನೆಂಟ್ಸ್ ಅಂತ ಬರುತ್ತೆ ಆಪ್ಷನ್. ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೊ ಈ ಥರ ಇಯರ್ ಆಲ್ ಕರೆನ್ಸೀಸ್ ಈ ಥರ ಆಪ್ಷನ್ಸ್ ಬರುತ್ತೆ. ಓಕೆನಾ? ಸೊ ಇಲ್ಲಿ ನಿಮಗೆ ಆಕ್ಟಿವೇಟ್ ಮಾಡೋದಕ್ಕೆ ಆಪ್ಷನ್ಸ್ ಇಲ್ಲ. ಬಿಕಾಸ್ ವಿ ಆರ್ ಕ್ರಿಯೇಟೆಡ್ ಇನ್ ಪಾತಲ್ಲಿ ಮಾಡ್ತಿದ್ವಿ, ಅದಕ್ಕೆ ಓಕೆ ಕೆಪಿಗೆ ಹೋದ್ರೆ ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಅದು ತೋರಿಸ್ತೀನಿ ಓಕೆ ಕೆಪಿಗೆ ಹೋಗಿ. ಸೊ ಇವಾಗ ಇದನ್ನ ಲೀವ್, ಇದನ್ನ ಬಿಡಿ, ಇದ್ರ ಬಗ್ಗೆ ತಲೆಕೆಡಿಸ್ಕೊಬೇಡಿ. ಜಸ್ಟ್ ಕ್ಲಿಕ್ ಆನ್ ಅಸೈನ್ಮೆಂಟ್ ಆಫ್ ಕಂಪನಿ ಕೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಕಂಪನೀಸ್ನ ಮೇಂಟೈನ್ ಮಾಡಿ. ಸೊ ನಿಮ್ಮ ಕಂಪನಿ ಯಾವುದು? ಡಿಫ್ರೆಂಟ್ ಕಂಪನೀಸ್ ಇರುತ್ತಲ್ವಾ ಕ್ರಾಸ್ ಅಪ್ಲಿಕೇಶನ್ಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಡಿಫ್ರೆಂಟ್ ಕಂಪನೀಸ್ ಇದ್ದಾಗ ಎಲ್ಲ ಮೇಂಟೈನ್ ಮಾಡಬೇಕು ಇಲ್ಲಿ. ಸೊ ನಮ್ದು ಒಂದೇ ಇದೆ. ಸೊ ಇವಾಗ ನಾನು JFL ಹಾಕ್ತೀನಿ, ಎಂಟರ್. ಐ ವಿಲ್ ಸೇವ್. ಓಕೆ, it'll take some time. I think. ಸರ್ ಇದು ಕ್ರಾಸ್ ಕಂಪನಿ ಕೋಡ್ ಅಂತ ಬಂದಾಗ ಕರೆನ್ಸಿ ಟೈಪ್ 30 ಸ್ಟ್ಯಾಂಡರ್ಡ್ ಆಗಿರುತ್ತಲ್ಲ ಸರ್ USD ಇದು? USD 30 ಇಸ್ ಗ್ರೂಪ್ ಕರೆನ್ಸಿ, ದಟ್ ಇಸ್ ಸ್ಟ್ಯಾಂಡರ್ಡ್. ಬಟ್ USD ಏನಕ್ಕೆ ಪಿಕ್ ಆಗಿದೆ ಅಂದರೆ ಇಲ್ಲಿ ಸ್ಟ್ಯಾಂಡರ್ಡ್ ಕರೆನ್ಸಿ USD ಸೆಟ್ ಮಾಡಿದ್ದಾರೆ ಪ್ರಾಕ್ಟೀಸ್ ಸರ್ವಲ್ಲಿ, ಅದಕ್ಕೆ. ಹೌದಾ? ಫಾರ್ ಎಕ್ಸಾಂಪಲ್ ಇವಾಗ ಬ್ರಿಟನ್ ಅಥವಾ ಬೇರೆ ಬೇರೆ ಕಂಪ್ನಿ ಇದ್ದಾಗ ಅವರೆಲ್ಲ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಏನು ಮಾಡ್ತಾರೆ, ಗ್ರೂಪ್ ಕರೆನ್ಸಿ ಯೂರೋ ಯೂಸ್ ಮಾಡ್ತಾರೆ. ಸೊ ಅವಾಗ ಯೂರೋ ಹಾಕೋತಾರೆ ಅವರು, ಅಷ್ಟೇ. ಈಗ ಇದು ಕ್ರಾಸ್ ಕಂಪನಿ ನಾವು ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ಕರೆನ್ಸಿ ಟೈಪ್ ಆಟೋ ಪಿಕ್ ಆಗುತ್ತೆ ಅದು ಆಮೇಲೆ ಬೇರೆ ಬೇರೆ ಸರ್ವರ್ ಅಲ್ಲಿ? ಇಲ್ಲ, ಕರೆನ್ಸಿ ಟೈಪ್ ನಾವೇ ಹಾಕಬೇಕು. ಬಟ್ ಏನಕ್ಕೆ ನಾವು ಗ್ರೂಪ್ ಕರೆನ್ಸಿ ನೋಡಿ, ಸೇವ್ ಮಾಡ್ಬಿಡ್ತೀನಿ. ಇದು 1 ಸೆಕೆಂಡ್, ಇದು take some time. ನೋಡಿ, ಸೊ ಇಲ್ಲಿ ನಾನು 30 ಎಂಟರ್ ಮಾಡಿದ್ದು, ನಾನು ಎಂಟರ್ ಮಾಡಿದ್ದು. ಸೊ ಇನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಬರಲಿಲ್ಲ ಅದು. ಸೊ ಇಲ್ಲಿ ನೀವು 10 ಎಂಟರ್ ಮಾಡಿದ್ರೆ ಅಗೇನ್ ನೋಡಿ, ಸೊ 10 ಎಂಟರ್ ಮಾಡಿದ ತಕ್ಷಣ ನಿಮ್ಗೆ ತೋರಿಸ್ತೀನಿ ನಾನು. 10 ಎಂಟರ್ ಮಾಡಿದ ತಕ್ಷಣ ANR ಆಯಿತು. ಏನಕ್ಕೆ ಆಯ್ತಾ ANR ಹೇಳಿ? ಕಂಪನಿ ಕೋಡ್ ಕರೆನ್ಸಿ ಸೆಲೆಕ್ಟ್ ಮಾಡಿ. ಕರೆಕ್ಟ್, ನಾವು ಕಂಪನಿ ಕೋಡ್ಗೆ ANR ಹಾಕಿದ್ವಿ ತಾನೆ. ಹೌದೌದು. ಸೊ ಅದಕ್ಕೆ ಆ ಥರ ಪಿಕ್ ಆಯ್ತು ಅಷ್ಟೇ. ಓಕೆ, ಸೊ ನಾವು ಇಫ್ ವಾಂಟ್ ಟು ಮೈಂಟೈನ್ ಕಂಪನಿ ಕೋಡ್ ಕರೆನ್ಸಿ ಆಲ್ಸೋ ನೋಡಿ, ಇವಾಗ ಇದನ್ನ ಹಾಕ್ಬಿಟ್ಟು ಸೇವ್ ಮಾಡಿದ್ರೆ, ಯಾರೋ ಮ್ಯೂಟ್ ಮಾಡ್ಕೊಳ್ಳಿ ಸರ್. ಓಕೆ, ಸೊ ಇವಾಗ ನೋಡಿ, ನಾನು ಇವಾಗ ನನ್ನ ಕಂಪನಿ ಕೋಡ್ ಕರೆನ್ಸಿ ಹಾಕ್ಬಿಟ್ಟು ಸೇವ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಇವಾಗ ಕಂಪನಿ ಕೋಡ್ ಕರೆನ್ಸಿ ಕೊಟ್ಟು ಸೇವ್ ಮಾಡಿದ್ರೆ ನೀವು ಪರ್ಟಿಕ್ಯುಲರ್ಲಿ ಏನು ಟ್ರಾನ್ಸಾಕ್ಷನ್ ಮಾಡ್ತೀರಾ, ಸೊ ಅದೆಲ್ಲ ANR ಅಲ್ಲೇ ಇರುತ್ತೆ. ಸೊ ನೀವು ಮಲ್ಟಿಪಲ್ ಕಂಪನಿ ಕೋಡ್ಸ್ ಇದ್ದಾಗ ANR ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ, ರೈಟ್? ಸೊ ಅದಕ್ಕೋಸ್ಕರ ನಾನು ಗ್ರೂಪ್ ಕರೆನ್ಸಿ ಆಗಿದ್ದು. ನೀವು ANR ಮೇಂಟೈನ್ ಮಾಡಿದ್ರೆ ಬಂದು ANR ಟ್ರಾನ್ಸಾಕ್ಷನ್ ಮಾಡ್ಬೋದು ಅಷ್ಟೇ. ಐ ಮೀನ್ ದಟ್ ಪರ್ಟಿಕ್ಯುಲರ್ ಕಂಪನಿ ಕೋಡ್ ಕರೆನ್ಸಿ ವೈಸ್ ಅಂತ ಹೇಳಿ. ಓಕೆ, ಸೊ ಅದಕ್ಕೋಸ್ಕರ ಗ್ರೂಪ್ ಕರೆನ್ಸಿ ಹಾಕಿದ್ದೆ. ಓಕೆ, ಬಟ್ ಇಸ್ ಪ್ರಾಕ್ಟೀಸ್ ಸರ್ವರ್, ಲೆಟ್ ಇಟ್ ಬಿ. ಸೊ ನೀವು ಕಂಪನಿ ಕೋಡ್ ಕರೆನ್ಸಿನೇ ಮೇಂಟೈನ್ ಮಾಡ್ತಾರೆ ಅಂದರೆ ಮಾಡ್ಕೋಬೋದು ಪ್ರಾಕ್ಟೀಸ್ ಸರ್ವರ್ಲಿ, ನಾಟ್ ಅನ್ ಇಶ್ಯೂ. ಬಟ್ ನಾವು ಸಿನಾರಿಯೋ ವೈಸ್ ಎಕ್ಸ್ಪ್ಲೈನ್ ಮಾಡಿದಾಗ ಎರಡೂ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ದಟ್ ಇಸ್ ದ ರೀಸನ್ ಐ ಎಕ್ಸ್ಪ್ಲೈನ್. ಓಕೆ, ಸೊ ನೋ ವರೀಸ್. ಸೊ ಇವಾಗ ಇದನ್ನ ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಿದೆ, ಆಕ್ಟಿವೇಟ್ ಮಾಡೋದಕ್ಕೆ ನಂಗೆ ಆಪ್ಷನ್ಸ್ ತೋರಿಸ್ತಾ ಇಲ್ಲ ಅಲ್ವಾ ಆಕ್ಟಿವೇಟ್ ಕಾಂಪೊನೆಂಟ್ಸ್ಗೆ. ಸೊ ಲೆಟ್ ಮಿ ಓಪನ್ ಒನ್ ಮೋರ್ ಸ್ಕ್ರೀನ್. ಸೊ OKKP ಅಂತ ಟ್ರಾನ್ಸಾಕ್ಷನ್ ಕೋಡ್, OKKP. ಸೊ ಇದು ಕೂಡ ಸೇಮ್ ಕಂಟ್ರೋಲಿಂಗ್ ಏರಿಯಾ ಟ್ರಾನ್ಸಾಕ್ಷನ್ ಕೋಡೆ. ಸೊ ನೋಡಿ, ಲಾಕ್ ಆಗಿದೆ ಅಂತ ಬರ್ತಿದೆ. ಸೊ ಐ ವಿಲ್ ಕ್ಲೋಸ್ ಅನದರ್ ಸ್ಕ್ರೀನ್ ಫಸ್ಟ್. ಸೊ ಇಲ್ಲಿ ನಿಮಗೆ ಆಕ್ಟಿವಿಟಿ ಕಾಂಪೊನೆಂಟ್ಸ್ಗೆ ಆಪ್ಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಕ್ರಿಯೇಟ್ ಮಾಡಿದ್ನಲ್ವಾ, JIFL, ಎಂಟರ್. JIFL, enter. Select this, activate components. So okay, so ಇದು I think here all currencies and variants, company code validation. One second. ಇದು ಕಾಂಪೊನೆಂಟ್ಸ್ ಐ ಥಿಂಕ್ ನಾವು ಕಂಟ್ರೋಲಿಂಗ್ ಏರಿಯಾ ಅಸೈನ್ ಮಾಡೋದ್ಮೇಲೆ ಬರುತ್ತೆ ಅನ್ಸುತ್ತೆ ಕಂಪನಿಗೆ, ಮೇ ಬಿ. ಬಿಕಾಸ್ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ ನಮಗೆ, ಏನಂದರೆ ಈ ಕಾಂಪೊನೆಂಟ್ಸ್ ಅಂತ ಏನಿದೆ, ಆಕ್ಟಿವೇಟ್ ಕಾಂಪೊನೆಂಟ್ಸ್ ಅಂತ. ಸೊ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇದೆ SAP ಅಲ್ಲಿ.
ಕಾಸ್ಟ್ ಸೆಂಟರ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ಸ್ ಆಗಿರ್ಬೋದು, ಸೇಲ್ಸ್ ಆರ್ಡರ್ ಆಗಿರ್ಬೋದು, ಕಾಸ್ಟ್ ಆಬ್ಜೆಕ್ಟ್ಸ್ ಆಗಿರ್ಬೋದು, ಆರ್ಡರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆ್ಯಂಡ್ ಕಮಿಟ್ಮೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಈ ಥರ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇದೆ. ಸೊ ಅದೆಲ್ಲ ಕಾಂಪೊನೆಂಟ್ಸು ತೋರಿಸ್ಬೇಕು. ಐ ಥಿಂಕ್ ಇದು ಮೇ ಬಿ ನನಗೆ ಅನಿಸಿದ ಮಟ್ಟಿಗೆ ಇದನ್ನು ನೆಕ್ಸ್ಟ್ ಆಪ್ಷನ್ ತೋರಿಸುತ್ತೆ ಅನ್ಸುತ್ತೆ. ಸೊ ಲೆಟ್ ಮಿ ಚೆಕ್ ದಟ್. ಅಂದರೆ ಅಸೈನ್ ಮಾಡಿದ್ಮೇಲೆ, ಕಂಟ್ರಿಗೆ ಅಸೈನ್ ಮಾಡಿದ್ಮೇಲೆ ತೋರಿಸುತ್ತೆ ಅನ್ಸುತ್ತೆ. ಅಕೌಂಟಿಂಗ್ ಪ್ರಿನ್ಸಿಪಲ್ ಎಲ್ಲ ಡಿಫೈನ್ ಮಾಡಿಬಿಟ್ಟು ಲೆಟ್ ಮಿ ಚೆಕ್. ಗೋ ಬ್ಯಾಕ್. ಇನ್ನೊಂದು ಸಲ ಚೆಕ್ ಮಾಡೋಣ. ಆಕ್ಟಿವೇಟ್ ಕಾಂಪೊನೆಂಟ್ಸ್, ನ್ಯೂ ಎಂಟ್ರೀಸ್. ಓಕೆ. ಸೊ ನ್ಯೂ ಎಂಟ್ರೀಸ್ ಕ್ಲಿಕ್ ಮಾಡಿದ್ಮೇಲೆ ಓಪನ್ ಆಗುತ್ತೆ. ಓಕೆ. ಸೊ ಇವಾಗ ನ್ಯೂ ಎಂಟ್ರೀಸ್ ಕ್ಲಿಕ್ ಮಾಡಿದ ತಕ್ಷಣ ಆಕ್ಟಿವೇಟ್ ಕಾಂಪೊನೆಂಟ್ಸ್ಗೆ ಹೋಗ್ಬಿಟ್ಟು ಸೊ ಈ ಡೀಟೇಲ್ಸ್ ಬಂತು. ಸೊ ಇಲ್ಲಿ ನಾವು ಫಿಸ್ಕಲ್ ಇಯರ್ ಹಾಕಬೇಕು. ಫಿಸ್ಕಲ್ ಇಯರ್ ಯಾವುದು ಇವಾಗ 2025. ಸೊ ಇವಾಗ ಕಾಸ್ಟ್ ಕಾಂಪೊನೆಂಟ್ಸ್ ನೋಡಿ, ಕಾಸ್ಟ್ ಸೆಂಟರ್ ಇದೆ. ಓಕೆ. ಸೊ ಈ ಕಾಂಪೊನೆಂಟ್ಸ್ನ ನಾವು ಆ್ಯಕ್ಟಿವೇಟ್ ಮಾಡಿದ್ರೆ ಮಾತ್ರ ಎಂಟ್ರೀಸ್ ಟ್ರಿಗರ್ ಆಗೋದು ಕಂಟ್ರೋಲಿಂಗಲ್ಲಿ, ಕಾಸ್ಟ್ ಸೆಂಟರ್ ಎಂಟರ್ ಮಾಡಿದಾಗ. ಸೊ ವಿ ಹ್ಯಾವ್ ಟು ಮೇಕ್ ಇಟ್ ಆ್ಯಕ್ಟಿವ್. ಓಕೆ. ಸೊ ಆ್ಯಕ್ಟಿವ್ ಮಾಡಿ, ಆ್ಯಂಡ್ ಆ್ಯಕ್ಟಿವಿಟಿ ಟೈಪ್ಸ್ ಕೂಡ ಬರುತ್ತೆ. ಸೊ ವಿ ಕ್ಯಾನ್ ಆ್ಯಕ್ಟಿವೇಟ್ ಇಟ್. ಆ್ಯಂಡ್ ಅದರ್ ದೆನ್ ದ್ಯಾಟ್ ಸೊ ಆರ್ಡರ್ ಮ್ಯಾನೇಜ್ಮೆಂಟ್ ಕೂಡ ಆ್ಯಕ್ಟಿವ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ಕಮಿಟ್ಮೆಂಟ್ ಮ್ಯಾನೇಜ್ಮೆಂಟ್ ಇವೆಲ್ಲ ಬೇಕಿದ್ರೆ ಮಾತ್ರ ಆ್ಯಕ್ಟಿವನ್ನ ಮಾಡ್ಕೋಬೋದು. ಓಕೆ. ಸೊ ಕಾಸ್ಟಿಂಗ್ ಬೇಕು ಅಂದರೆ ಕಾಸ್ಟಿಂಗ್ ಕೂಡ ಮಾಡ್ಕೋಬೋದು. ಪ್ಯಾರಲಲ್ ಕರೆನ್ಸಿ ವ್ಯಾಲ್ಯೂಯೇಷನ್ಸ್ ಅಥವಾ ಏನಾದ್ರು ಬರುತ್ತಲ್ಲ ಆ ಥರ. ಆ್ಯಂಡ್ ಪ್ರಾಜೆಕ್ಟ್ಸ್ ಕೂಡ ಆ್ಯಕ್ಟಿವ್ ಮಾಡ್ಕೋಬೋದು. ಸೇಲ್ಸ್ ಆರ್ಡರ್ ಆಗಿರ್ಬೋದು, ಕಾಸ್ಟ್ ಅಬ್ಜೆಕ್ಟ್ಸ್, ಈ ಥರ ನಿಮ್ಗೆ ಸುಮಾರು ಆಪ್ಷನ್ಸ್ ಇದೆ. ಸೊ ನಿಮ್ಗೆ ಯಾವ್ಯಾವ್ದು ಬೇಕೋ ಅದನ್ನೆಲ್ಲ ಆ್ಯಕ್ಟಿವ್ ಮಾಡ್ಕೊತಾ ಹೋಗ್ತೀವಿ ಕಾಂಪೊನೆಂಟ್ಸ್. ಓಕೆ. ಐ ವಿಲ್ ಸೇವ್ ಇಟ್. ಸೊ ನೋಡಿ, ಇವಾಗ ಡಿಸ್ಕ್ರಿಪ್ಷನ್ ಆಟೋಮೆಟಿಕ್ ಚೇಂಜ್ ಆಗಿದೆ. ಸೇವ್ ಇಟ್. It'll take some time. Wait. Okay. So enter. So meanwhile, I will fill this. Okay, so ಇವಾಗ ಮೇಂಟೈನ್ ಆಗಿದೆ ಇದು. I will go back. Go back. It will take some time. ಓಕೆ. ಸೊ ಇವಾಗ ನಾವು ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡೋದು. ನೆಕ್ಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ಅಂದರೆ ಏನು? ಸೊ ಯಾವ ಕಂಟ್ರೀಲಿ ಸೊ ನಾವು ಯಾವ ಥರ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಫಾಲೋ ಮಾಡ್ತೀವಿ. ಸೊ ಇನ್ ಇಂಡಿಯಾದಲ್ಲಿ ಯಾವ ಥರ ಫಾಲೋ ಮಾಡ್ತೀವಿ. ಸೊ ಆ್ಯಂಡ್ IFRS ಯಾರು ಫಾಲೋ ಮಾಡ್ತಾರೆ, ಆ್ಯಂಡ್ US ಗ್ಯಾಪ್ ಯಾರು ಫಾಲೋ ಮಾಡ್ತಾರೆ. ಸೊ ಬೇಸ್ಡ್ ಆನ್ ದ್ಯಾಟ್ ಕಾನ್ಫಿಗರೇಷನ್ಸ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ದು. ಸೊ ಇದನ್ನು ನೀವು ಕಾನ್ಫಿಗರೇಷನ್ಸ್ ಮೇಂಟೈನ್ ಮಾಡಬೇಕು ಅಂದರೆ SPRO ಹೋಗಿ, ಆರ್ SIMG. ಓಕೆ. SPRO ಆರ್ SIMG. ಸೊ ಅದಕ್ಕಾರವಾಗಿ ಫೈನಾನ್ಷಿಯಲ್ ಅಕೌಂಟಿಂಗ್, ಗ್ಲೋಬಲ್ ಸೆಟ್ಟಿಂಗ್ಸ್ ಆ್ಯಂಡ್ ಲೆಡ್ಜರ್, ಪ್ಯಾರಲಲ್ ಅಕೌಂಟಿಂಗ್. ಸೊ ಡಿಫೈನ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಸೊ ಡಿಫೈನ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಯಾವ ಥರ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಡಿಫೈನ್ ಮಾಡಬೇಕು ಅಂತಿದ್ರಲ್ಲ, ಸೊ ಆ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಡಿಫೈನ್ ಮಾಡ್ಬೋದು. ಸೊ ಆರ್ಎಲ್ಸ್ ಇವೆಲ್ಲ ಕಾಮನ್ ಆಗಿರುತ್ತೆ. ಸೊ ಇಂಡಿಯನ್ ಗ್ಯಾಪ್ ಆಗಿರ್ಬೋದು, ಆ್ಯಂಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಫಾರ್ ಇಂಡಿಯಾ ಆಗಿರ್ಬೋದು, ಆ್ಯಂಡ್ IFRS ಆಗಿರ್ಬೋದು. ಸೊ ಇದೆಲ್ಲ ಸ್ಟ್ಯಾಂಡರ್ಡ್ SAP. ಓಕೆ. ಸೊ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ IFRS
ಇದು ಸ್ಟ್ಯಾಂಡರ್ಡ್. ಸೊ ಇದು ಬಿಟ್ಬಿಟ್ಟು ನೀವು ಕಂಪನಿಗೆ ಸ್ಪೆಸಿಫಿಕ್ ಆಗಿ ಏನಾದರೂ ಫಾಲೋ ಮಾಡ್ತೀರಾ ಬೇರೆ ಅಂದರೆ ಕಂಟ್ರಿ ಸ್ಪೆಸಿಫಿಕ್ಕು, ಸೊ ಅದನ್ನ ಆ್ಯಡ್ ಮಾಡ್ಕೋ. ಸೊ ಇಲ್ಲಾಂದರೆ ಸೊ ನಾರ್ಮಲ್ IFRS ಏನಿದೆ ಸೊ ಇದನ್ನೇ ನಾವೇನು ಮಾಡ್ತೀವಿ, ಸೊ ಕಂಪನಿ ಕೋಡ್ ಲೆಡ್ಜರ್ ಗ್ರೂಪ್ಗೆ ಅಸೈನ್ ಮಾಡ್ತೀವಿ. ಅಸೈನ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಫಾರ್ ದ ಲೆಡ್ಜರ್ ಗ್ರೂಪ್ಗೆ ಅಸೈನ್ ಮಾಡ್ತೀವಿ. ಸೊ ಇಲ್ಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ IFRS, ನಾವು IFRS ಯೂಸ್ ಮಾಡ್ತೀವಿ ಅಂದರೆ ಓಕೆ. ಸೊ ಇಲ್ಲಿ OL ಅಂತ ಹಾಕಿದ್ದಾರೆ ಯಾರೋ, ಇದು 0L OL ಓಕೆ. ಸೊ 0L ಬಂದ್ಬಿಟ್ಟು ಸೊ ಲೀಡಿಂಗ್ ಲೆಡ್ಜರ್, ದಿಸ್ ಇಸ್ ದ SAP ಸ್ಟ್ಯಾಂಡರ್ಡ್ ಲೀಡಿಂಗ್ ಲೆಡ್ಜರ್ ಓಕೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಸೊ ಇವಾಗ ಅಕೌಂಟಿಂಗ್ ಪ್ರಿನ್ಸಿಪಲ್ ಆಯಿತು. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ಯಾವ್ದು ಕನ್ಸಿಡರ್ ಮಾಡಿದ್ದೀವಿ ಅದನ್ನ ಎಕ್ಸೆಲ್ ಹಾಕೊಂಬೋಣ. ಅಕೌಂಟಿಂಗ್ ಪ್ರಿನ್ಸಿಪಲ್. So, sorry to interrupt. So, is this accounting principle SAP standard or can be defined custom? You can define, but country specific, no? Sorry, sir. It is a country specific, right? Which accounting principle company has followed? Specific, okay. Because US ಆದರೆ US ಗ್ಯಾಪ್ ಫಾಲೋ ಮಾಡ್ತಾರಲ್ವಾ, ನಾನು ಇವಾಗ ಇಂಡಿಯನ್ ನಾನೆಲ್ಲ IFRS ಫಾಲೋ ಮಾಡೋದಲ್ವ ನಾವು, ಸೊ IFRS ಹಾಕಿದ್ವಿ. ಸೊ ಅಪಾರ್ಟ್ ಫ್ರಮ್ ದಟ್ ನೀವು ಏನಾದರೂ ಕ್ರಿಯೇಟ್ ಮಾಡಬೇಕು ಅಂದ್ರೂ ಡಿಫೈನ್ ಮಾಡ್ಕೋಬೋದು. ಇಲ್ಲಿ there is an option to create an new entries, right? You can click on the new entries and you can maintain. That's it. Name and description. Okay. So next, I will go back. Okay, ಓಕೆ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ಆಯ್ತಲ್ವಾ. ಸೊ ನಾವು ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡಿದ್ವಲ್ವಾ, ಸೊ ಅದರಲ್ಲಿ ನಾವು ಕಂಟ್ರೋಲಿಂಗ್ ಏರಿಯಾ ವರ್ಷನ್ ಒಂದು ಮೇಂಟೈನ್ ಮಾಡೋಣ. ಸೊ ಟುಡೇ ಐ ವಿಲ್ ಕ್ಲೋಸ್ ವಿತ್ ದಟ್ ಓಕೆ. ಸೊ infrastructure definition controlling, no, not here, controlling general accounting and organization, maintain ವರ್ಷನ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಕಂಟ್ರೋಲಿಂಗ್ ಡಾಕ್ಯುಮೆಂಟ್ಗೂ ನಂಬರ್ ಏನು ಮೇಂಟೈನ್ ಮಾಡ್ಬೋದು. ಇಲ್ಲಿ ನೋಡಿ ಅದು ತೋರಿಸ್ತೀನಿ, ವಿಲ್ ಶೋ ದಟ್ ಓಕೆ. ಸೊ ಇಲ್ಲಿ 0 ಬಂದ್ಬಿಟ್ಟು ಇದು ಜನರಲ್, ಇದು ಸ್ಟ್ಯಾಂಡರ್ಡ್ ವರ್ಷನ್ 0 ಓಕೆ. ಸೊ ಕಂಟ್ರೋಲಿಂಗ್ ಏರಿಯಾ ವರ್ಷನ್ ಇದು 0 ಬಂದ್ಬಿಟ್ಟು ಓಕೆನಾ. ಸೊ ಇದು ಬಿಟ್ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ನೀವು ಏನಾದರೂ ಯೂಸ್ ಮಾಡ್ಕೊತೀನಿ ಅಂದರೆ ಯೂಸ್ ಮಾಡ್ಕೋಬೋದು ಓಕೆ. ಆ್ಯಕ್ಚುಯಲ್ ವರ್ಷನ್ ಇದೊಂದೇನೆ. ಸೊ ಏನಕ್ಕೆ ಇದು ವರ್ಷನ್ ಅಂತಂದರೆ ಜಸ್ಟ್ ನೀವು ಏನೇ ಟ್ರಾನ್ಸಾಕ್ಷನ್ಸ್ ಮಾಡ್ತಿರಲ್ಲ, ಸೊ ಇಟ್ ವಿಲ್ ಬಿ ಸೇವ್ಡ್ ಅಂಡರ್ ದ ಪರ್ಟಿಕ್ಯುಲರ್ ವರ್ಷನ್ ರೆಸಿಟ್. ಸೊ ಇದು ನಿಮ್ಮ ಪರ್ಟಿಕ್ಯುಲರ್ ಆಗಿ ಅದು ಬಿಟ್ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ. ಕಂಟ್ರೋಲಿಂಗ್ ಏರಿಯಾ ಸೆಟ್ಟಿಂಗ್ಸ್ ಮಾಡ್ತೀವಿ. ಸೊ ಯಾವ ಕಂಟ್ರೋಲಿಂಗ್ ಏರಿಯಾ ಮೇಂಟೈನ್ ಮಾಡ್ತೀವಿ ನಾವು ಅದನ್ನ. ಸೊ ಕಂಟ್ರೋಲಿಂಗ್ ಏರಿಯಾ ಹೋಗ್ಬಿಟ್ಟು ನಾವು JFL ಆಗಿರೋದನ್ನ JFL ಹಾಕ್ಬಿಟ್ಟು ಸೊ ಇದರಲ್ಲಿ ನೀವು ಆ್ಯಕ್ಟಿವೇಟ್ ಮಾಡ್ಕೊತೀರಾ. ಸೊ ಪ್ಲ್ಯಾನ್ ಕಾಸ್ಟ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್ ಓಕೆ. ಸೊ ಇದನ್ನ ಓಕೆ. ಸೊ ನಾನೇನು ಚೇಂಜಸ್ ಮಾಡಿಲ್ಲ, ಜಸ್ಟ್ ಐ ಆಮ್ ಎಂಟರಿಂಗ್ ಆ್ಯಂಡ್ ಮೇಂಟೈನ್ ಇಟ್ ಓಕೆ. ಐ ವಿಲ್ ಸೇವ್ ಇಟ್, ವಿಲ್ ಗೋ ಬ್ಯಾಕ್ ಓಕೆ. ಸೊ CO ವರ್ಷನ್ ಆಯಿತು. ಸೊ ಇವಾಗ ನಂಬರ್ ರೇಂಜಸ್ ರಿಯಲ್ ಟೈಮಲ್ಲಿ ಹೇಳಿ. ರಿಯಲ್ ಟೈಮಲ್ಲಿ ಮೇಂಟೈನ್ ವರ್ಷನ್ ಇಲ್ಲ ಅರ್ಥ 0 ಇರುತ್ತೆ. 0 ಮೇಂಟೈನ್ ಸೇವ್ ಮಾಡಿದ್ವಿ. ಎಸ್ ಯು ಕ್ಯಾನ್ ಮೇಂಟೈನ್ 0 ಇನ್ ರಿಯಲ್ ಟೈಮ್ ಆಸ್ ವೆಲ್ ಓಕೆ. ಸೊ ಇದಾದ್ಮೇಲೆ ಫಿಸಿಕಲ್ ಇಯರ್ಸು ಅವೆಲ್ಲ ಮೇಂಟೈನ್ ಮಾಡೋಂಗಿದ್ರೆ ಮಾಡ್ಬೋದು. ಪರ್ಟಿಕ್ಯುಲರ್ ಯಾವ್ದಾದ್ರು ಫಿಸಿಕಲ್ ಇಯರ್ಸ್ ಲಾಕ್ ಮಾಡೋಂಗಿದ್ರೆ ಸೊ ತೋರಿಸ್ಬಿಡ್ತೀನಿ, ಅದನ್ನು ತೋರಿಸ್ಬಿಡ್ತೀನಿ ಓಕೆ. ಸೊ ಇವಾಗ 0 ಅಲ್ವಾ. ಸೊ ಈ 0ದಲ್ಲಿ ನೀವು ಕಂಟ್ರೋಲಿಂಗ್ ಏರಿಯಾ ಸೆಟ್ಟಿಂಗ್ಸ್ಗೆ ಹೋಗ್ತೀರಾ. ಸೊ ಈಚ್ ಫಿಸಿಕಲ್ ಇಯರ್ಗೆ ನೋಡಿ ವರ್ಷನ್ ಇದೆ 0 ಎಂಟರ್. ಸೊ ಈಚ್ ಫಿಸಿಕಲ್ ಇಯರ್ ವೈಸ್ ನೀವು ಏನಾದರೂ ವರ್ಷನ್ನ ಲಾಕ್ ಮಾಡೋಂಗಿದ್ರೆ ಲಾಕ್ ಕೂಡ ಮಾಡ್ಬೋದು. ಸೊ 2026ಗೆ ವರ್ಷನ್ ಯೂಸ್ ಮಾಡ್ತಾ ಇಲ್ಲ, ಬೇರೆ ವರ್ಷನ್ ಯೂಸ್ ಮಾಡ್ತೀನಿ ಅಂದರೆ ಯು ಕ್ಯಾನ್ ಮೇಂಟೈನ್ ದ ಅನದರ್ ವರ್ಷನ್ ಆ್ಯಂಡ್ ಯು ಕ್ಯಾನ್ ಯೂಸ್ ದಟ್ ವರ್ಷನ್ ಓಕೆ. ಸೊ ಈ ಥರ ಲಾಕ್ ಕೂಡ ಮಾಡ್ಕೋಬೋದು. ಗೋ ಬ್ಯಾಕ್ ಆ್ಯಂಡ್ ನಂಬರ್ ರೇಂಜಸ್ ಹೇಳಿದಾರ, ಮೇಂಟೈನ್ ನಂಬರ್ ರೇಂಜಸ್ ಫಾರ್ ಕಂಟ್ರೋಲಿಂಗ್ ಡಾಕ್ಯುಮೆಂಟ್ಸ್. ಸೊ ಕಂಟ್ರೋಲಿಂಗ್ ಡಾಕ್ಯುಮೆಂಟ್ಸ್ಗೆ ನೀವು ನಂಬರ್ ರೇಂಜ್ ಸಪ್ರೇಟ್ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ ಸಪ್ರೇಟ್ ನಂಬರ್ ರೇಂಜಸ್ನ ಇಲ್ಲಿ ಮೇಂಟೈನ್ ಮಾಡ್ಬೋದು ಓಕೆ. ಸೊ ಇದಕ್ಕೆ ಕೋಡ್ ಬಂದ್ಬಿಟ್ಟು ನಿಮಗೆ KN ಏನಿದೆ ಅನ್ಸುತ್ತೆ, KNK ಮಾಡ್ಬೋದು. ಸೊ ಇಲ್ಲ ಪಾತ್ ಅಂದರೆ ಸಾರಿ
ಸೊ ಜೆ ಎಫ್ ಎಲ್ಗೆ ಹೋಗ್ಬಿಟ್ಟು ಇಂಟರ್ವಲ್ಸ್ ಕ್ಲಿಕ್ ಮಾಡಿ ಸೊ ಇದರಲ್ಲಿ ಕೂಡ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸೊ ಇಂಟರ್ವಲ್ಸ್ ಇಲ್ಲ, ಸೊ ಅದಕ್ಕೆ ಎರರ್ ಬರ್ತಿದೆ. ಸೊ ಬೇರೆ ರೇಂಜ್ ಏನಿದೆ ಅದನ್ನ ಕಾಪಿ ಮಾಡ್ಕೋಬೇಕು ಸಬ್ಜೆಕ್ಟ್. ಸೊ ಬೇರೆ ಯಾವ್ದಾರ ಕಂಪನಿ ಕೋಡ್ ಆಲ್ರೆಡಿ ಎಕ್ಸಿಸ್ಟ್ ಇದ್ದರೆ ಸೊ ಆ ಕಂಪನಿ ಕೋಡಿಂದ ಈ ಕಂಪನಿ ಕೋಡ್ಗೆ ಕಾಪಿ ಮಾಡ್ಕೋಬೇಕು. ಓಕೆ, ಸೊ ಆರ್ಎಲ್ಸ್ I will copy from my old company. ಸೊ ಇದು ನೋಡಿ, ಇದು ನಂದು ಓಲ್ಡ್ ಕಂಪನಿ ಕೋಡ್. ಓಕೆ, ಅಂತ ಅದರಲ್ಲೂ ಇಂಟರ್ವಲ್ಸ್ ಇಲ್ಲ. ಸೊ ಇದ್ದರೆ ನೀವು ಅದನ್ನು ಕಾಪಿ ಮಾಡಿಕೊಂಡು ನಂಬರ್ ಏನು ಮೇಂಟೈನ್ ಮಾಡ್ಬೋದು. ಓಕೆ, ಸೊ ನಂಬರ್ ಏನು ಸೇಮ್ ಅದೇ ಥರ ಮೇಂಟೈನ್ ಮಾಡಬೇಕು. ಎಫ್ ಐ ನಂಬರ್ ಏನು ಯಾವ ಥರ ಮಾಡಿದಲ್ಲ ಸೇಮ್ ಅದೇ ಥರ. ಓಕೆ, ಸೊ ಇವಾಗ ಸೊ ನಂಬರ್ ಏನು ಜಾಸ್ತಿ ಆಯ್ತಲ್ವಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಲೆಡ್ಜರ್ ಸೆಟ್ಟಿಂಗ್ಸ್ ಮಾಡೋಣ. ಒಂದು ಸೆಕೆಂಡ್. ಸಾರಿ. ಓಕೆ, ಸೊ ಇವಾಗ ಸೊ ಲೆಡ್ಜರ್ ವರ್ಷನ್ನ ಮೇಂಟೈನ್ ಮಾಡ್ತಾ ಹೋಗೋಣ. ನಾನೇ 0L ಮೇಂಟೈನ್ ಮಾಡಿದ್ನಲ್ಲ. ಓಕೆ, ಸೊ ವಿಲ್ ಕಂಟಿನ್ಯೂ ಟುಮಾರೋ.